आपादमौलिपर्यन्तं गुरूणां मातृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सृष्टिस्थित्यप्ययः नियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषोऽव्यपेतः पूर्णानन्दाव्ययो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थे स्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुतारतान् स्वस्त्यस्ताशेषताम् अखिलसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनोदनपटुतरे धर्माद्यकिलपुरुषार्थसाधनीभूते श्रीमद्भागवतमहापुराणे अद्य कथा प्रारम्भे सति किञ्चित् पूर्वकथानुवादः ಭಗವಂತನ ವಿಶೇಷವಾದ ಮಹಿಮೆಯನ್ನ ತೃತೀಯ ಸ್ಕಂದದಲ್ಲಿ ಕೇಳಿ ನೀವು ಒಂದು ಕೇಳಿದ್ರೆ ಅದು ಅಷ್ಟು ಹೇಳಿಬಿಡ್ತೇನೆ. ಪ್ರಥಮಶ್ಚ ದ್ವಿತೀಯಶ್ಚ ಚರಣೋದೋ ಪ್ರಕೀರ್ತಿತು. ಪ್ರಾಯ ಅದರ ವಿವರಣೆಯನ್ನು ನಾನು ನೋಡಿಲ್ಲ. ಕೃಷ್ಣನ ಪ್ರತಿಮೆ ಭಾಗವತ ಹೇಗೆ ಅನ್ನೋದಕ್ಕೆ ಹೇಳಿದ್ದಾರೆ. ಮೊದಲನೇ ಸ್ಕಂದ, ಎರಡನೇ ಸ್ಕಂದ ಕೃಷ್ಣನ ಎರಡು ಪಾದಗಳು. ಪಾದ ಅಂತನ್ಲಿಕ್ಕೆ ಸಿಗ್ನಿಫಿಕೆನ್ಸ್ ಏನು, ಯಾಕೆ ಇದನ್ನ ಪಾದ ಹೀಗೆ ನಾವು ಹೇಳ್ಬೋದು. ಯಾಕೆಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಆನಂದಮಯಾಧಿಕರಣ ಅಂತ ಶುರು ಆಗತ್ತೆ. ಅಲ್ಲಿ ಆನಂದಮಯ ಅನ್ನೋ ಶಬ್ದವನ್ನ ಪರಮಾತ್ಮನ ಪರವಾಗಿ ಸಮನ್ವಯ ಮಾಡ್ತಾರೆ. ಸಮನ್ವಯ ಅಂದ್ರೆ ಆನಂದಮಯ ಅನ್ನೋ ಶಬ್ದ ದೇವರ ಹೆಸರು. ಅಲ್ಲಿವರೆಗೂ ಒಂದಿಷ್ಟು ಸೂತ್ರಗಳಿದೆ. ಆನಂದಮಯ ಅಭ್ಯಾಸಾತೋಂ ಅನ್ನುವ ಸೂತ್ರದವರೆಗೂ ಒಂದಿಷ್ಟು ಸೂತ್ರಗಳಿದೆ. ಅಥಾತೋ ಬ್ರಹ್ಮ ಜಿಜ್ಞಾಸೋಂ ಜನ್ಮಾದ್ಯಸೇತಾಂ ಶಾಸ್ತ್ರಯೋನಿತ್ವಾತ್ವಂ ಎಲ್ಲವೂ ಒಂದೊಂದು ಅಧಿಕರಣ. ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಈಕ್ಷತ್ಯಧಿಕರಣ ಎಲ್ಲವೂ. ಜಯತೀರ್ಥರು ಒಂದು ಮಾತಂತಾರೆ, ಅಧ್ಯಾಯ ಪಾದ ಪೀಠತ್ವಾತ್. ಅಧ್ಯಾಯ ಪಾದಪೀಠ ಅಂದ್ರೆ ಶಾಸ್ತ್ರ ಗ್ರಂಥಕ್ಕೆ ಅದು ಪೀಠಿಕೆ ಅಂತ. ಮೊದಲನೇ ಸ್ಕಂದ ಅಂತೂ ಭಾಗವತಕ್ಕೆ ಪೀಠಿಕೆ ಅಂದ್ರೆ ಪಾತ್ರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಪರೀಕ್ಷಿತ ಯಾರು, ಭಾಗವತ ರಚನೆ ಆಗಲಿಕ್ಕೆ ಕಾರಣ ಏನು, ವೇದವ್ಯಾಸ ದೇವರ ಬಳಿಯಲ್ಲಿ ನಾರದರು ಬಂದು ಬೇಡಿದ್ದು. ಆ ಪರೀಕ್ಷಿತನಿಗೆ ವೈರಾಗ್ಯ ಯಾಕೆ ಬಂತು ಅದನ್ನು ಕೂಡ ಚಿಂತನೆಯನ್ನು ಮಾಡ್ಯಾರ. ಪರೀಕ್ಷಿತನಿಗೆ ವೈರಾಗ್ಯ ಬರ್ಲಿಕ್ಕೆ ಏನು ಕಾರಣ ಅಂದಾಗ ಅದನ್ನ ಹೇಳೋದು, ಅವನಿಗೆ ಒಂದು ಶಾಪ ಬಂತು ಅಂತ. ಸೊ ಭಾಗವತ ಪ್ರಾರಂಭ ಆಗುವ ಮುಂಚೆ ಭಾಗವತಕ್ಕೆ ಪೀಠಿಕೆ ಹಾಕಿದ್ದರಿಂದ ಮೊದಲನೇ ಸ್ಕಂದ ಒಂದು ಪಾದ. ಇನ್ನೊಂದನ್ನು ಪಾದ ಅನ್ಲಿಕ್ಕೆ ಒಂದು ರೀತಿಯಾಗಿ ಭಾಗವತ ಅಲ್ಲಿ ಶುರುವಾದರೂ ಎರಡನೇ ಸ್ಕಂದದಲ್ಲಿ ರಾಜನಿಗೆ ಅತ್ಯಂತ ಅವಶ್ಯಕವಾಗಿ ಹೇಳಬೇಕಾದದ್ದು ಅಂದ್ರೆ ಪ್ರಾಣ ಬಿಡುವ ಕ್ರಮ, ಅದನ್ನ ಮತ್ತೆ ದೇವರ ಧ್ಯಾನ ಮಾಡುವ ಕ್ರಮ ಹೇಳಿ ಭಾಗವತ ಅಂತ ಶುರು ಮಾಡಿದ್ದು ಎರಡನೇ ಸ್ಕಂದದಲ್ಲಿ ಶುರು ಮಾಡಿದ್ರು. ಟೆಂಪರರಿಯಾಗಿ ಒಂದಿಷ್ಟು 4 ಶ್ಲೋಕಗಳು ಭಾಗವತವನ್ನ ಭಗವಂತ ಬ್ರಹ್ಮದೇವರಿಗೆ ಕಡೆಯಲ್ಲಿ ಉಪದೇಶ ಮಾಡ್ತಾನೆ. ದ್ವಿತೀಯ ಸ್ಕಂದದ ಕಡೆಯಲ್ಲಿ ದ್ವಿತೀಯ ಸ್ಕಂದವೂ ಕೂಡ ಏನೇನು ಹೇಳ್ತೇವೆ ಕಂಟೆಂಟ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. 12ನೇ ಸ್ಕಂದದಲ್ಲಿ ಇಂಡೆಕ್ಸ್ ಅನ್ನ ಹೇಳ್ತಾರೆ, ಒಂಥರ ಅನುಕ್ರಮಣಿಕ ಅಂತ. ಭಾಗವತ ಅನುಕ್ರಮಣಿಕ, ಯಾವ್ಯಾವ ಸ್ಕಂದದಲ್ಲಿ ಏನೇನು ಹೇಳಿದ್ದೇವೆ ಅಂತ. ಆದ್ರೆ ಒಂದು ಪುರಾಣ ಅಂತ ಆಗಬೇಕಾದ್ರೆ ಏನೇನು ಕಂಟೆಂಟ್ಸ್ ಇದ್ರೆ ಪುರಾಣ ಅಂತ ಆಗತ್ತೆ. 10 ಅಂಶಗಳು, ಆ ಅಂಶಗಳನ್ನು ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ದಾರೆ. ಆದ್ರಿಂದ 2 ಪಾದಗಳು ಅಂದ್ರೆ ಗಟ್ಟಿಯಾಗಿ ನಿಲ್ಬೇಕು. ಅದರಲ್ಲೂ ದೇವರ 2 ಪಾದ ಏನು ಗೊತ್ತಾ, ಒಂದು ಜ್ಞಾನ, ಇನ್ನೊಂದು ಆನಂದವನ್ನ ಕೊಡುವಂಥದ್ದು. ಒಂದು ಜ್ಞಾನ, ಇನ್ನೊಂದು ಆನಂದ. ಆ ದೃಷ್ಟಿಯಲ್ಲಿ ನೋಡಿದ್ರೆ 2ನೇ ಸ್ಕಂದದಲ್ಲಿ ನಿಜವಾದ ಆನಂದ ಅಂದ್ರೆ ದೇವರ ಮನೆಯ ಆನಂದ, ಮೋಕ್ಷದ ಆನಂದ. ಮೋಕ್ಷದ ವಿವರಣೆ ಉಂಟು ಕಡೆಯಲ್ಲಿ. ಮೋಕ್ಷ ಅಂದ್ರೆ ಏನು ಏನು ಬ್ರಹ್ಮದೇವರು, ನಾನು ಹೋಗಿ ಅದನ್ನು ನೋಡಿದೆ, ಎಲ್ಲ ಸರ್ವೇ ಚತುರ್ಬಾಹೋ ಉನ್ಮಿಷನ್ಮಣಿ. ನಿಜವಾದ ಆನಂದ ದೇವರ ಮನೆಯ ಮೋಕ್ಷ.
ಹಾಗಾಗಿ 2 ಪಾದಗಳು ಅಂತ. 2 ಸ್ಕಂದಗಳು 2 ಪಾದಗಳು. 3-4 ತೊಡೆ. ತೊಡೆ ಏನು ಅಂತಂದ್ರೆ ಅದು ಗಟ್ಟಿಯಾಗಿದ್ರೆ ಅದರ ಕೆಲಸ ಮಾಡಲಿಕ್ಕೆ ಅಂತ, ಗಟ್ಟಿಯಾಗಿ ನಿಲ್ಲಲಿಕ್ಕೆ ಇರಬೇಕು ಅಂತ. 3 ಹಾಗೂ 4ನೇ ಸ್ಕಂದದಲ್ಲಿ ಜಗತ್ತಿನ ನಿರ್ಮಾಣ, ಅದನ್ನ ಭಗವಂತ ನಿಲ್ಲಿಸಿದ್ದು, ವರಾಹದೇವರು ಭೂಮಿಯನ್ನ ತಂದು ಆಕ್ಸಿಸ್ ಮೇಲೆ ನಿಲ್ಲಿಸಿದರು, ಅದು ನಿಲ್ಲುವಂತೆ ಮಾಡಿದರು. ಆದ್ರಿಂದ ತೊಡೆಗೆ ಸಂಬಂಧಪಟ್ಟದ್ದು ಗಟ್ಟಿಯಾಗಿ ನಿಲ್ಲುವಂತೆ. 4ನೇ ಸ್ಕಂದದಲ್ಲಂತೂ ಧ್ರುವರಾಜರು ನಿಂತು ತಪಶ್ಚರ್ಯವನ್ನೇ ಮಾಡಿದ್ದಾರೆ. 6 ತಿಂಗಳು ಗಟ್ಟಿಯಾಗಿ ಒಂಟಿ ಕಾಲ ಮೇಲೆ ನಿಂತು ತಪಶ್ಚರ್ಯವನ್ನು ಮಾಡಿ ವಿಶೇಷವಾಗಿ ಭಗವಂತನನ್ನ ಒಲಿಸಿಕೊಂಡದ್ದು. ಇನ್ನೂ ಅನೇಕ ಜನ ಋಷಿಗಳೆಲ್ಲ ತಪಸ್ಸು ಮಾಡಿದಂತಹ ಅನೇಕ ಅಂಶಗಳಿದೆ. ಪ್ರಾಚೀನ ಬರಿಹಿ ಅನ್ನೋ ಋಷಿ ತಪಸ್ಸು ಮಾಡಿದ್ದು, ಪ್ರಚೇತಸರು ತಪಸ್ಸು ಮಾಡಿ ರುದ್ರದೇವರನ್ನು ಕುರಿತು 10,000 ವರ್ಷ ತಪಸ್ಸು ಮಾಡಿದರು. ಈ ಅಂಶಗಳನ್ನೆಲ್ಲ ಹೇಳಿದ್ದರಿಂದ ತೊಡೆ ಅಂತ. 5ನೇ ಸ್ಕಂದ ಬಂದು ಟೊಂಕ ಅಂತ ಹೇಳಿದ್ದಾರೆ, ನಾಭಿ ಅಂತ. ಇನ್ಫ್ಯಾಕ್ಟ್ 5ನೇ ಸ್ಕಂದದಲ್ಲಿ ಒಬ್ಬ ರಾಜನ ಹೆಸರು ನಾಭಿ ಅಂತ, ನಾಭಿರಾಜ ಅಂತ. ಮತ್ತೆ ಕರೆಕ್ಟಾಗಿ 14 ಲೋಕಗಳಲ್ಲಿ ನಮ್ಮ ಟೊಂಕ ಇದೆಯಲ್ಲ, ದೇವರ ಟೊಂಕ, ಅದು ಒಂದು ಭೂಮಿ. ಅತಲ, ವಿತಲ, ಸುತಲ, ಪಾತ, ಹೀಗೆ ಕೆಳಗಿಂದ ಬಂದ್ರೆ ಪಾತಾಳದಿಂದ ಬಂದ್ರೆ ಟೊಂಕಕ್ಕೆ ಭೂಮಿ ಸೆಂಟರ್ ಅಲ್ಲಿದೆ, ಅದರ ಮೇಲೆ ಮೇಲಿನ ಲೋಕಗಳು. ಈ ಭೂರ್ಲೋಕ ಬಂದು ನಾಭಿ ದೇಶ. ವಿಶೇಷವಾಗಿ ಈ ನಾವೆಲ್ಲ ಇರುವ ಈ ಭೂಮಿ, ಇದಕ್ಕೆ ನಾಭಿವರ್ಷ ಅಂತ ಹೆಸರಿತ್ತು. ನಾಭಿರಾಜನ ನಂತರದಲ್ಲಿ ಇದಕ್ಕೆ ಆಂಜನಾಭ ಅಂತ ಹೆಸರು ಬಂತು. ಆಂಜನಾಭ ಯಾಕೆ ಅಂದ್ರೆ ಅಂಜನ ಮತ್ತೆ ಅಭ, ದೇವರು ಸ್ವಲ್ಪ ಕಪ್ಪಗಿದ್ದಂತೆ. ನಾಭಿಯ ಮಗನಾಗಿ ಋಷಭ ಹುಟ್ಟಿದ್ನಲ್ಲ, ಋಷಭ ಸ್ವಲ್ಪ ಕಪ್ಪಗಿದ್ದ, ಆದ್ದರಿಂದ ಇದಕ್ಕೆ ಅಭ ಅಂದ್ರೆ ಕಾಂತಿ. ಸ್ವಲ್ಪ ಕಪ್ಪಿದ್ದರಿಂದ ಈ ದೇಶಕ್ಕೆ ಅಂಜನಾಭ ಅಂತ ಹೆಸರು ಬಂತು. ಅದಾದ್ಮೇಲೆ ಭರತನಿಂದ ಈ ಭೂಮಿಗೆ ಭರತ ವರ್ಷ ಅಂತ. ಒಂದು ರೀತಿಯಾಗಿ ನಾವಿರುವ ಈ ಭೂಮಿ ಅದು ನಾಭಿ ಪ್ರದೇಶ ಅಂತ, ನಾಭಿಯ ಹತ್ತಿರ ನಾಭಿ ಪ್ರದೇಶ. ಇದನ್ನ 3-4 ಜನ ವಿಶೇಷವಾಗಿ ಆಳಿ ಇದರ ಹೆಸರುಗಳು ಬರಲಿಕ್ಕೆ ಕಾರಣರಾದದ್ದರಿಂದ ಅದು ಟೊಂಕದ, ಅದನ್ನ 5ನೇ ಸ್ಕಂದ. 6 ಒಂದು ಹೃದಯ ಅಂತ. ಹೃದಯ ಅಲ್ಲಿ ತುಂಬಾ ಹೃದಯ ಅಂದ್ರೆ ಭಗವಂತನ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದ್ದಾರೆ. ನಾರಾಯಣನ ಸ್ಮರಣೆಯನ್ನು, ಭಗವಂತನ ಯಾವ್ಯಾವ ಮೂರ್ತಿಗಳನ್ನ ಎಲ್ಲೆಲ್ಲಿ ಚಿಂತನೆ ಮಾಡಿದರೆ ನಮ್ಮೆಲ್ಲ ರೋಗಗಳು ಪರಿಹಾರ, ಮುಖ್ಯವಾಗಿ ತೊಂದರೆಗಳು ಪರಿಹಾರ ಆಗತ್ತೆ. ಎಲ್ಲಕ್ಕಿಂತ ಹೆಚ್ಚು ಎಸೆನ್ಸ್ ಅಂತ. ಹೃದಯ ಅಂದ್ರೆ ಎಸೆನ್ಸ್. ಭಾಗವತದಲ್ಲಿ ಎಲ್ಲವೂ ಎಸೆನ್ಸೇ. ಈಗ ನಮ್ಗೆ ಇಮ್ಮಿಡಿಯೇಟ್ ಆಗಿ ಬೇಕಿರೋದು ಹೇಳಿ, ತುಂಬಾ ತಲೆನೋವು, ತಕ್ಷಣ ಏನಾದ್ರೂ ಬೇಕು ಅಂದ್ರೆ ಅಮೃತಾಂಜನೋ ಅಥವಾ ವಿಕ್ಸೋ ಕೊಡೋದು ಬಿಟ್ಟು, ಸರಿ ನಾನು ಅಪಾಯಿಂಟ್ಮೆಂಟ್ ತಗೊಂಡ್ಬಿಡ್ತೀನಿ, ನಿನ್ ತಲೆನೋವು ಅಂತ ಇದೆ, MRI ಮಾಡಿಸ್ಬೇಡ ಅಂದ್ರೆ, ನಂದು ತಲೆನೋವು ಅಮೃತಾಂಜನ್ಗೆ ಹೋಗೋದು, MRI ಮಾಡಿಸ್ತೀನಿ ಅಂದ್ರೆ, ಸಣ್ಣ ಪುಟ್ಟ ತಲೆನೋವಿಗೆ MRI ಇಲ್ಲ, ನನ್ನ ಫ್ರೆಂಡೇ ಡಾಕ್ಟರ್ ಇದ್ದಾನೆ, ಪುಣ್ಯ ನಿಮ್ ಫ್ರೆಂಡೇ ಯಾರೋ ಇದ್ರ ಸರ್ಜನ್ ಇಲ್ಲ ತಲೆಯದು, ಅದನ್ನೇ ಮಾಡಿಸ್ಬಿಡಿ ಅಂದ್ರೆ. ಸೊ ನನಗೆ ಈಗ ಕಲಿಯುಗದಲ್ಲಿ ನಾನಿದ್ದೇನೆ. ಕಲಿಯುಗದಲ್ಲಿ ನಾನು ತುಂಬಾ ಪಾಪಗಳನ್ನ ಮಾಡ್ತಾ ಇದ್ದೇನೆ. ನನ್ನ ಪಾಪಗಳನ್ನ, ಅವತ್ತಿನ ಕಸವನ್ನ ಅವತ್ತು ಹೊರಗೆ ಹಾಕಿದಂತೆ ಇಮ್ಮಿಡಿಯೇಟ್ ಆಗಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಏನಾದರೂ ಎಸೆನ್ಸ್ ಹೃದಯ ಯಾವುದು ಅಂದ್ರೆ, ನಿರಂತರ ಹರಿಯ ಸ್ಮರಣೆಯನ್ನ ಮಾಡು, ಭಗವಂತನ ನಾಮಸ್ಮರಣೆಯನ್ನ ಮಾಡು, ಅಜಾಮಿಲೋಪಾಖ್ಯಾನವನ್ನು ಹೇಳದು. ಇನ್ನು 2 ಕೈಗಳು 7, 8ನೇ ಸ್ಕಂದ ಅಂತ. ಅದು ಕೈಗೆ ಸಂಬಂಧಪಟ್ಟದ್ದು. ನರಸಿಂಹದೇವರು ತಮ್ಮ ಕೈಯಿಂದಲೇ ಅವನನ್ನ ಸೀಳಿ ಉಗುರಿನಿಂದ ಆಂತ್ರಮಾಲೆಯನ್ನ 7ನೇ ಸ್ಕಂದದಲ್ಲಿ ಹಾಕಿಕೊಂಡ್ರೆ, 8ನೇ ಸ್ಕಂದ ಅಂತೂ ಬಾಹುಶ್ಚ ಮಂದರಗಿರೆ ಪರಿವರ್ತನೇನ ಅಂತಾನೆ ಸ್ತೋತ್ರ ಮಾಡ್ಯಾರ. ದೇವರ ಬಾಹುಗಳು ಮಂದರ ಪರ್ವತವನ್ನ ಕಡಿಯಿತು. ದೇವತೆಗಳು ದಾನವರು ಕಡದು ಸುಸ್ತಾದ್ಮೇಲೆ ದೇವರು ಫೈನಲ್ ಆಗಿ ಕಡದ ದೇವ್ರೆ, ಅವನು ಕಡದಾಗೆ ಬಂದದ್ದು. ಸೊ ಮಂದರ ಪರ್ವತವನ್ನ ಕಡೆದ, ಕೈಯಿಂದ ಮಾಡಬೇಕಾದ ಕೆಲಸವನ್ನ 7, 8ನೇ ಸ್ಕಂದದಲ್ಲಿ ಮಾಡಿದ್ದಾನೆ. ಕುತ್ತಿಗೆಯಿಂದ ವೈಕುಂಠ ದೇವರ ಕುತ್ತಿಗೆಯ ಸ್ಥಾನದಲ್ಲಿರೋದು 9ನೇ ಸ್ಕಂದ. ಅನೇಕ ರಾಜರ ಕಥೆಗಳು, ಕಂಠದಿಂದಲೇ ಎಲ್ಲರ ಬಗ್ಗೆ ವರ್ಣನೆ ಮಾಡೋದಲ್ಲ. ಒಬ್ಬ ವ್ಯಕ್ತಿಯನ್ನ ವರ್ಣನೆ ಮಾಡ್ಲಿಕ್ಕೆ ಕಂಠವೇ ಅಲ್ಲ. ನನಗೆಲ್ಲ ಗೊತ್ತು, ಬಟ್ ಹೇಳಲಿಕ್ಕೆ ಗಂಟ್ಲು ಕಟ್ಟಿದೆ ಅಂದ್ರೆ ತಣ್ಣಗಿರುವಂತಾರೆ. ಗಂಟಲಿದ್ರೆ ನೀನು ಹೇಳು. ಅದರಲ್ಲೂ ಸಂಗೀತಗಾರರಿಗೆ ಗಂಟ್ಲಿಲ್ಲ ಅಂದ್ರೆ ಪ್ರಯೋಜನವೇ ಇಲ್ಲ. ಯಾರೇ ಇನ್ನೊಬ್ಬನಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಹಿ ಮಸ್ಟ್ ನೀಡ್ ಥ್ರೋಟ್. ರಾಜರ ಕಥೆಗಳನ್ನ ವಿಶೇಷವಾಗಿ ಅಲ್ಲಿ ರಾಮನ ಮತ್ತೆ ಪರಶುರಾಮನ, ಕೃಷ್ಣನ ಚರಿತ್ರೆಯೂ ಬಂದಿದೆ.
ಎಲ್ಲಾ ರಾಜರುಗಳನ್ನ ಅದಂತಾರಲ್ಲ ಚೆನ್ನಾಗಿ ಅಂಟ ಬಿಚ್ಚಿ ಮಾತಾಡದ್ನಪ್ಪ ಇವತ್ತು ಎಲ್ಲಾರ ಬಗ್ಗೆ. ಸ್ವಲ್ಪ ಹೇಳು ಅಂದ್ರೆ ಚೂರೇ ಚೂರು ಹೇಳಿ ಕೂತು ಬಿಟ್ರೆ ಇಲ್ಲ, ಮನಸ್ಸು ಬಿಚ್ಚಿ ಕಂಠದಿಂದ ಬಿಗಿದ ಕಂಠವಿಂದ ಭಾಷೆಗಳೇ ಎಲ್ಲರ ಕಥೆಯನ್ನೇ ಹೇಳಿದ ಕಂಠದ ವ್ಯಾಪಾರ. ಇನ್ನ 10 ಮುಖ ಅಂತಂದ್ರು. ಮುಖ ಅಂದ್ರೆ ಪ್ರಧಾನ ಅಂತ ಸಂಸ್ಕೃತದಲ್ಲಿ. ಮುಖಂಡರು ಪ್ರಧಾನ. 10ನೇ ಸ್ಕಂದ ಕೃಷ್ಣನ ಕಥೆಯೇ ಭಾಗವತದ ಪ್ರಧಾನವಾದದ್ದರಿಂದ 103 ಅಧ್ಯಾಯ. ಹಣೆ 11 ಅಂತ. ಯಾಕೆ ಹಣೆ ಅಂದ್ರೆ ಒಂದು ರೀತಿ ಮೇಲಿನ ಸ್ಥಾನವೂ ಹೌದು, ಸ್ವಲ್ಪ ಕಠಿಣವೂ ಇದೆ 11ನೇ ಸ್ಕಂದ. ಸ್ವಲ್ಪ ತಲೆ ಬಿಸಿನೂ ಹೌದು. ಹಣೆ ಹಣೆ ಚಚ್ಕೊಂಬ ಥರ ಆಗತ್ತೆ, ಅರ್ಥ ಆಗದೆ ಇದೆ. ಶಿಖ 12 ಅಂದ್ರೆ ಕೃಷ್ಣನ ಶಿಖೆ, ಶಿಖರ ಸ್ಥಾನದಲ್ಲಿ. ಇನ್ನ ಪೂರ್ಣ ಭಾಗವತ ಮುಗೀತು, ಏನ್ ಹೇಳಬೇಕೋ ಎಲ್ಲವನ್ನ ಹೇಳಿ ಅವನ ಉದ್ಧಾರ ಆದ ಅಂಶವನ್ನೆಲ್ಲ ಹೇಳಿದ್ದರಿಂದ ಶಿಖ. ಹೀಗೆ ಸಮಗ್ರ ಭಾಗವತ ಕೃಷ್ಣನ ಅವಯವ. ಇನ್ ವಾಟ್ ವೇ ಅಂದ್ರೆ ಹೀಗೆ ನಾವು ಬೇಕಾದ್ರೆ ಚಿಂತನೆ ಮಾಡಬಹುದು. 1ನೇ ಸ್ಕಂದದಲ್ಲಿ 2ನೇ ಸ್ಕಂದದಲ್ಲಿ ಪಾದ ಅನ್ನೋದು ಅದು ಪೀಠಿಕೆ. 3, 4 ತೊಡೆ ಅಂದ್ರೆ ತೊಡೆಗೆ ಸಂಬಂಧಪಟ್ಟ ಓಜಸ್, ಓಜೋನಿಧಿ ಅಂತ ಕರೀತಾರೆ. ದೇವರ ತೊಡೆಗಳಲ್ಲಿ ಓಜಸ್ ಅಂದ್ರೆ ಈ ನಮ್ಮ ಪವರ್ ಬ್ಯಾಂಕ್ ಅಂತ ಬರುತ್ತೆ. ಪವರ್ ಬ್ಯಾಂಕ್ ಅದು. ಇಡೀ ಜಗತ್ತನ್ನೇ ಹೊರಬೇಕಾದ್ರೆ ಜಗತ್ತಿನ ಸೃಷ್ಟ್ಯಾದಿಗಳನ್ನ ದೇವರು ಮಾಡಿದಾನೆ, ಅವನು ಹೊತ್ತಿದ್ದಾನೆ ಅಂತ ಭಗವಂತನ ಬಗ್ಗೆ ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ. ಅವನು ನಿಂತ ಆಮೇಲೆ ದೇವರ ಭಕ್ತರು ಅದನ್ನೆಲ್ಲ ಹೊತ್ತು ನಿಂತರು. 5 ನಾಭಿ ಅಂದ್ರೆ ಎಲ್ಲ ರಾಜರುಗಳು ಆಳಿದ್ದು. 6, 7, 6 ಹೃದಯ, 7, 8 ಕೈಗಳು, 9 ಕುತ್ತಿಗೆ, 10 ಮುಖ, 11 ಹಣೆ, 12 ಶಿಖೆ. ಇನ್ನು ಅದ್ಯಕಥಾ ಪ್ರಾರಂಭ. ಈಗ 4ನೇ ಸ್ಕಂದ ಭಾಗವತದಲ್ಲಿ ವಿಶೇಷವಾಗಿ ಗಂಡು ಮಕ್ಕಳ ಸಂತತಿಯನ್ನ ಹೇಳ್ತಾರೆ. ಪ್ರಿಯವ್ರತ ಉತ್ತಾನಪಾದ ಅಂತ. ಉತ್ತಾನಪಾದನಿಗೆ 2 ಹೆಂಡಂದಿರು. ಸಣ್ಣ ಅಪಮಾನ ಧ್ರುವರಾಜರಿಗೆ ಆದದ್ದು ಇಡೀ ಜೀವನವೇ ಟರ್ನ್ ಆಯ್ತು. ಆ ಮಲತಾಯಿ ತೊಡೆ ಮೇಲೆ ಕೂಡಬೇಡ ಅಂತ ತಳ್ಳಿಟ್ರೆ ಪಾಪ ಅಳ್ತಾ ಬಂದ್ರು. ದೀರ್ಘಂ ಶ್ವಸಂತಿ ವ್ರಜನಸ್ಯ ಪಾರಂ ಅಪಶ್ಯತಿ ಬಾಲಕ ಮಹಾಬಾಲ. ತಾಯಿ ಅಂದ್ಲು ಸುರುಚಿ, ಏನಾಯ್ತು ಧ್ರುವ? ಸುನೀತಿ ಅಂದ್ಲು, ಇಲ್ಲ ನನ್ನ ಚಿಕ್ಕಮ್ಮ ನನ್ನನ್ನ ತೊಡೆ ಮೇಲಿಂದ ತಳ್ಳಿಟ್ಲು. ನಿಮ್ಮಪ್ಪ ಏನಂದ್ರು? ಸುಮ್ಮನೆ ಕೂತಿದ್ದ. ನಾ ಏನ್ ಮಾಡ್ಲಪ್ಪ, ಬೇಲಿನೇ ಧ್ವಲಮ ಇದ್ರೆ ನನಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಿಮ್ಮಪ್ಪನ ಹತ್ರ ಹೇಳ್ಬೇಕು. ನಿಮ್ಮಪ್ಪನಿಗೂ ನಿನ್ನನ್ನು ತಳ್ಳೋದೇ ಸಮ್ಮತ ಅಂತಾದ್ರೆ ಯಾರ ಹತ್ರ ಹೋಗ್ಲಿ? ಹಾಗಾದ್ರೆ ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಇದೆ. ಏನದು? ದೇವರ ಹತ್ರ ಹೋಗ್ಬೇಕಷ್ಟೆ. ಕಡೆಗೆ ಎಲ್ಲಾರು ಕೈ ಕೊಟ್ರೆ ಸ್ವಾಮಿ ನೀನೇ ಗತಿ ಅಂತೀವಲ್ಲ, ದೇವರೇ ಗತಿ. ಸರ್ ನಿಮ್ಗೆ ಇನ್ನೇನು ಗತಿ? ಅವನೇ ಗತಿ ಅಲ್ಲ, ಎಲ್ಲರಿಗೂ ಅವನೇ ಗತಿನೇ. ಆದ್ರೂ ನಮ್ಗೊಂದು ನಂಬಿಕೆ ಇರುತ್ತೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ. ಎಲ್ಲ ಕೈ ಕೊಟ್ಟ ಮೇಲೆ ಸಾರ್ ಮುಂದೇನು? ದೇವರೇ ದಿಕ್ಕು. ದೇವರನ್ನೇ ಹೋಗಿ ಬೇಡ. ನಿಮ್ಮಪ್ಪನಿಗೆ ಆ ಒಂದು ಸಿಂಹಾಸನ ಬಂದದ್ದು ದೇವರಿಂದಲೇ. ಒಂದೇ ಒಂದು ಧ್ರುವ, ಇನ್ನೊಬ್ಬರಿಗೆ ಕೆಡಕನ್ನ ನೀನು ಬಯಸಬೇಡ. ಬಯಸಿದರೆ ಅದು ಅವ್ರಿಗಾಗ್ಲಿ ಬಿಡ್ಲಿ, ನಮಗಾಗಿ ಬಿಡತ್ತಂತ್ರಿ. ಅದೇ ದೊಡ್ಡ ಸಮಸ್ಯೆ. ಇನ್ನೊಬ್ರು ಹಾಳಾಗ್ಲಿ 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 ಅನ್ನೋ ಮೆಂಟಲ್ ಸ್ಟೇಟಸ್ ಹೇಗಿರುತ್ತೆ, ಯಾವಾಗಲೂ ಅವನಿಗೇನ್ ಮೈನಸ್ ಆಯ್ತು ಅನ್ನೋದನ್ನೇ ಗಮನಿಸ್ತಾ ಇರ್ತೀವಂತೆ. ಅದಕ್ಕೆ ಬೇಡ, ನೀನು ದೇವರನ್ನ ಬೇಡು ಅಂತ ಧ್ರುವರಾಜರು ಬಂದ್ರು. ನಾರದರ ಭೇಟಿಯಾಗಿ ಧ್ರುವರಾಜರಿಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಉಪದೇಶ ಮಾಡಿ 6 ತಿಂಗಳು ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡಿ, ಆಗಾಗ ಕಾಲ್ ಚೇಂಜ್ ಮಾಡಿದ್ರೆ ಇಡೀ ಬ್ರಹ್ಮಾಂಡ ಬಗ್ಗೋದಂತ. ಅವ್ರು ಯಾವ ಕಾಲನ್ನ ಊರೋರೋ ಆ ಪಾರ್ಟ್ ಕೆಳಗೆ ಹೋಗೋದು, ಹೀಗೆ ಮೇಲೆ ಹೇಳೋದು. ವೆಯ್ಟ್ ಧ್ರುವರಾಜರು ಇದ್ದದ್ದು 25 kg, ತಪಸ್ಸಿನ ವೆಯ್ಟ್ ಅದು. ಹಾಗಾಗಿ ನಮ್ಮ ಪುರಂದರದಾಸರಂತಾರೆ, ಅಪರೂಪ ಹರಿನಾಮ ಜಪಿಸುವ ಮನುಜಗೆ ಅಪಮಾನವಾದರೆ ಒಳ್ಳೆಯದು. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದ ಪುಣ್ಯ ಸಫಲವಾಗುವುದು. ಅಪಮಾನದಿಂದಲೇ ನೃಪಧ್ರುವರಾಯಗೆ ಕಪಟ ನಾಟಕ ಕೃಷ್ಣ ಅಪರೋಕ್ಷವಾದನು. ಅಪಮಾನವಾದರೆ ಒಳ್ಳೆಯದು. ಮಾನದಿಂದ ಅಭಿಮಾನ ಪುಟ್ಟುವುದು, ಮಾನದಿಂದ ತಪ ಹಾನಿಯಾಗುವುದು. ಮಾನಿ ದುರ್ಯೋಧನಗೆ ಹಾನಿಯಾಯಿತು ಜಗದಿ, ಮಾನ ಅಪಮಾನ ಸಮಗೆ ಅಪಮಾನವಾದರೆ ಒಳ್ಳೆಯದು. ಕೆಲವೊಮ್ಮೆ ನಮಗೆ ದೇವರ ಅಪಮಾನ ಮಾಡಿಸಿದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಉದ್ಧಾರ ಆಗ್ಲಿಕ್ಕೆ ಅದು ಉಪಯೋಗ ಬೀಳತ್ತೆ.
ಪ್ರೊವೈಡೆಡ್ ಅವನು ಯೋಗ್ಯ ಚೇತನ ಆದ್ರೆ, ಇಲ್ಲ ರಿವೆಂಜ್ ತಗೊಂಡ್ರೆ ಪ್ರಯೋಜನ ಇಲ್ಲ. ನನ್ನನ್ನು ಹೀಗಂತೆ ಆನೆ, ನಾನು ಅವ್ನು ಮುಗಿಸ್ತೇನೆ ಅಂದ್ರೆ ಅವನು ಮುಗಿತಾನೋ ಬಿಡ್ತಾನೆ, ಇಡೀ ಜೀವನದಲ್ಲಿ ನಾನು ಮುಗಿದೋಗ್ತೇನೆ. ಪ್ರಾಯ ಯಾರು ಅಂತಾರೆ, ಏನು ಬ್ರಾಹ್ಮಣನಾಗಿ ಹೀಗಿದೆ, 4 ಜನ ನಿನ್ನನ್ನು ನೋಡಿ ಫಾಲೋ ಮಾಡಬೇಕು, 4 ಜನ ನಿನ್ನ ನೋಡಿ ಅವನ ತರ ಇರಬಾರ್ದು ಅನ್ಕೋಬೋದ. ಮೇ ಬಿ ಅವನಿಗೆ ಅದು ಸ್ವಲ್ಪ ತಲೆಗೆ ಬಡಿದರೆ ಬೇಡಪ್ಪ, ನಾಳೆಯಿಂದ ಸ್ವಲ್ಪ ಮನುಷ್ಯನಂತೆ ಇರುವ. ಮಹಾಭಾರತ ಎಚ್ಚರಿಕೆ ಕೊಡುತ್ತೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈ ರೀತಿ. ಪ್ರತಿನಿತ್ಯ ನಮ್ಮನ್ನು ನಾವು ಗೇಜಿಂಗಲ್ಲಿ ನೋಡ್ಕೋಬೇಕಂತ. ನಾನು ಮನುಷ್ಯನಂತೆ ಬದುಕ್ತಾ ಇದ್ದೀನೋ ಅಥವಾ ಪಶುವಂತೆ ಬದುಕ್ತಾ ಇದ್ದೀನೋ? ಇನ್ಯಾರನ್ನ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ನನ್ನನ್ನೇ ನಾನು ಯಾವ್ದಾನ ಒಂದು ಮಾನದಂಡ ಅಂತ ಇರತ್ತಲ್ಲ, ಹೀಗಿದ್ದರೆ ಮನುಷ್ಯ, ಹೀಗಿಲ್ಲ ಅಂದ್ರೆ ಮನುಷ್ಯನಲ್ಲ. ನನ್ನ ಒಳಗಿನ ಅಂತ ಕ್ರೌರ್ಯ, ಅಂತಸತ್ವ, ಇದುಗಳನ್ನು ನಾನು ಹೊರೆ ಹಚ್ಚಿ ನೋಡಿದಾಗ ನಾನು ವೆದರ್ ಐ ಆಮ್ ಆನ್ ಟ್ರ್ಯಾಕ್ ಆರ್ ನಾಟ್ ಅಂತ. ಇಲ್ಲ ಅಂದ್ರೆ ಆದಷ್ಟು ಟ್ರ್ಯಾಕಿಗೆ ಬರುವ ಪ್ರಯತ್ನ ಮಾಡ್ಬೇಕಂತ. ಇರ್ಲಿ ಬಿಡ್ರಿ, ಇಲ್ಲೇನೋ ನಾನು ಜಯಿಸ್ಬೋದು, ಪರಲೋಕ ಜಯಿಸ್ಲಿಕ್ಕೂ ಆಗಲ್ಲ, ಇಲ್ಲೂ ಅದು ಸರಿಯಲ್ಲ. ಹೀಗಾಗಿ ಧ್ರುವರಾಜರಿಗೆ 6 ತಿಂಗಳಿಗೆ ವಾಸುದೇವ ರೂಪಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಇಲ್ಲೆಲ್ಲ ಕೆಲವು ಮಾತುಗಳನ್ನ ಆಚಾರ್ಯರು ಬರೀತಾರೆ. ಧ್ರುವರಾಜರು ತಪಸ್ಸನ್ನ ಮಾಡಬೇಕಾದ್ರೆ ದೇವತೆಗಳೆಲ್ಲ ಕೆಡಿಸ್ಲಿಕ್ಕೆ ಬಂದ್ರು ಅಂತ ಉಂಟು. ತಾಯಿ ವೇಷ ಎಲ್ಲ ಹಾಕೊಂಬಂದ್ರಂತ. ಅಲ್ಲ, ಧ್ರುವರಾಜರು ತಪಸ್ಸು ಮಾಡಿದರೆ ದೇವತೆಗಳಿಗೇನು ಗಂಟು ಹೋಯ್ತು? ಸಣ್ಣ ಮಕ್ಕಳು ಏನಾದ್ರು ಮಾಡ್ತೇವೆ ಅಂದ್ರೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಕಡ್ಸೋದ? ಏನಪ್ಪ ನಿಮ್ ದೇವತೆಗಳಿಗೆ ಬೇರೆ ಏನ್ ಕೆಲಸವೇ ಇಲ್ಲ ಅನ್ಸತ್ತೆ. ಮಧ್ವಾಚಾರ್ಯರಂದ್ರು ಹಾಗೆಲ್ಲ ತಿಳಿಬೇಡಿ. ಧ್ರುವರಾಜರು ತಪಸ್ಸು ಮಾಡಬೇಕಾದ್ರೆ ದೇವತೆಗಳು ಬಂದದ್ದು ನಿಜ, ಅಡ್ಡಿ ಮಾಡಿದಂತೆ ಮಾಡಿದ್ದು ನಿಜ. ಅದು ಅಡ್ಡಿ ಮಾಡಿದ್ದು ತಪಸ್ಸು ಹಾಳಾಗ್ಲಿ ಅಂತಲ್ಲ, ನಾಟಕ ಮಾಡಿದ್ರು. ಪ್ರಪಂಚದಲ್ಲಿ ಏನೇ ತಪಸ್ಸನ್ನ ಮಾಡುವುದಾದರೂ ಧ್ರುವರಾಜರು ಮಾಡಲ್ ಅಂತ. ಹಾಗೆ ಮಾಡ್ಬೇಕು. ಎಷ್ಟೇ ವಿಘ್ನಗಳು ಬಂದ್ರು ಅದಕ್ಕೆ ಧೃತಿಗೆಡದೆ ತಮ್ಮ ಡೆಸ್ಟಿನೇಷನ್ ಅನ್ನು ರೀಚ್ ಆದ್ರಲ್ಲ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ 108 ವಿಘ್ನಗಳು ಬರುತ್ತೆ, ಅಲ್ಲಿ ಅವನು ಕುಳಿತು ಬಿಡಬಾರ್ದು. ಬೇಕಾದಾಗ್ಲಿ ನಾನು ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ಲೇಬೇಕು ಅನ್ನುವಂತಹ ಧೃತಿ ಮತ್ತೆ ಧೈರ್ಯ ಇರಬೇಕು ಅಂತ. ಅದು ಧ್ರುವರಾಜರಿಗೆ ಇತ್ತು. ಹೌದು, ಯಾಕೆ ಹೀಗೆ ಅರ್ಥ ಮಾಡಬೇಕು ಮಧ್ವಾಚಾರ್ಯರು? ದೇವತೆಗಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ನೀವು ಮಾತಿನ ವೇಯನ್ನೇ ಚೇಂಜ್ ಮಾಡ್ತೀರಲ್ಲ. ಅವ್ರು ಬಂದದ್ದೇ ಕೆಲಸ ಕೆಡಿಸ್ಲಿಕ್ಕೆ ಅಂತ ಅನ್ಬೋದಲ್ಲ ಅಂದ್ರೆ ಮಧ್ವಾಚಾರ್ಯರು ಅಂತಾರೆ, ಬಂದವ್ರು ಯಾರೋ ಏನ್ ಕೆಲಸಕ್ಕೆ ಬಾರದೇ ಇರೋರಲ್ಲ, ಅವರೆಲ್ಲ ತಚ್ಚಿತ್ತಾದ ಅಭಿಮಾನಿನಃ. ಅವರೆಲ್ಲ ಬಂದವರು ಧ್ರುವರಾಜರ ಮನಸ್ಸು, ಕಣ್ಣು, ಮೂಗು, ಕಿವಿ, ಕೈ, ಕಾಲು ಇದಕ್ಕೆ ಅಭಿಮಾನಿ ದೇವತೆಗಳು. ಅವರೂ ಸತ್ಯ ಸಂಕಲ್ಪರೇ. ತಪಸ್ಸನ್ನ ಕೆಡಿಸಬೇಕು ಅನ್ನೋದೇ ಅವ್ರ ಉದ್ದೇಶ ಆದ್ರೆ ಧ್ರುವರಾಜರನ್ನ ಮನೆಯಿಂದ ಹೊರಗೆ ಹೋಗದೇ ಇರೋ ತನನೇ ಮಾಡಬಹುದು. ಈಗ ನೋಡಿ, ತುಂಬಾ ಜನಕ್ಕೆ ಪೂಜೆ ಗೀಜೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದರು, ಎಲ್ಲಾ ಫೆಸಿಲಿಟಿ ಇದ್ದರು, ಏನೇನೋ ಸಮಸ್ಯೆ. ಬಾವಿ ನೀರು ಮಾಡಿದ್ರೆ ಮನೆಯಲ್ಲಿ ಬಾವಿಯೋ ಬೋರ್ವೆಲ್ಲೋ ಇದೆ, ಇಲ್ಲ ಅವ್ರಿಗೆ ಏನೋ ತಣ್ಣೀರು ಮಾಡಿದರೆ ಅವ್ರಿಗೆ 15 ದಿನ ಬೆಡ್ ರಿಟರ್ನ್ ಆಗ್ತಾರೆ. ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಅಂತಾರಲ್ಲ, ಅಕ್ಕಿ ಮೇಲೆ ಪ್ರಾಣ, ಅಕ್ಕಿ ಮೇಲೆ ಇಷ್ಟ, ನೆಂಟರ ಮೇಲೆ ಪ್ರಾಣ ಅಂತ. ಅಕ್ಕಿ ಖರ್ಚಾಗಬಾರ್ದು, ನೆಂಟರು ಬಂದು ಹೋಗಿರ್ಬೇಕು. 2 ಕಾಸಿ ಬಂದು ಹೋದ್ರೆ ಒಳ್ಳೇದು ಅನ್ಬೇಕಷ್ಟೆ. ಹಾಗಾಯ್ತು. ಇನ್ನ ಎಲ್ಲ ಅನುಕೂಲ ಇದೆ, ತುಂಬಾ ಹೊತ್ತು ಕೂಡ್ಲಿಕ್ಕಾಗಲ್ಲ. ಹೀಗೆ ಯಾವುದೋ ಒಂದು ಸಮಸ್ಯೆಗಳು ನಮಗೆ ಇದ್ದರೆ ನಾವು ಯಾವುದೂ ಸಾಧನೆ ಮಾಡ್ಲಿಕ್ಕಾಗುವುದಿಲ್ಲ. ಸಾಧನಗಳು ನಮ್ಮಲ್ಲಿ ಇದ್ದಾಗ, ಪರಿಕರಗಳು ನಮ್ಮಲ್ಲಿ ಇದ್ದಾಗ, ನಾವು ಗಟ್ಟಿಮಟ್ಟಿ ಇದ್ದಾಗ ಅದನ್ನ ಟ್ಯೂನಪ್ ಮಾಡಿದರೆ ದೇಹವನ್ನ, ಅದು ನಮಗೆ ಸರಿಯಾದ ರೀತಿಯಲ್ಲಿ ಮುಂದೆ ಕೇಳಿಕೊಂಡು ಹೋಗುತ್ತೆ ನಮ್ಮ ಮಾತನ್ನ. ಪ್ರಕೃತದಲ್ಲಿ ಧ್ರುವರಾಜರಿಗೆ ಅದಕ್ಕೆ ನಮ್ಮಲ್ಲಿ ಒಂದು ಶ್ಲೋಕ ಹೇಳ್ತೀವಿ, ನಾನು ಮಾಡಿದ್ದಲ್ಲ ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತೋ ಭವಂತ ಸರ್ವೈವಹಿ. ತತ್ವಾಭಿಮಾನಿ ದೇವತೆಗಳಿರ, ನಮ್ಮ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ, ಓ ತತ್ವಾಭಿಮಾನಿ ದೇವತೆಗಳಿರ, ನಿಮಗೆ ಒಂದು ನಮಸ್ಕಾರ. ಹೌದು ಅಂತಾರೆ. ಅವರು ಒಳಗೆ ನಿಂತು ನಿನಗೆ ಈ ಶಕ್ತಿಯನ್ನ ಕೊಟ್ರೆ, ಕೂಡೋ ಶಕ್ತಿ ಕೊಡ್ಬೇಕು, ನೋಡೋ ಶಕ್ತಿ ಕೊಡ್ಬೇಕು, ಕೇಳೋ ಶಕ್ತಿ ಕೊಡ್ಬೇಕು, ಕೇಳಿದ್ದು ತಲೆಯಲ್ಲಿ ಹೋಗ್ಬೇಕು, ಓದದ್ದು ಉಳಿಬೇಕು, ಉಳಿದದ್ದು ಮತ್ತೆ ರಿಟ್ರೈವ್ ಆಗ್ಬೇಕು. ಯಾವುದು ನೆನಪೇ ಇಲ್ಲ ಅಂದ್ರೆ, ಮಂತ್ರ ಸ್ತೋತ್ರ ನೆನಪಿಲ್ಲ, ಸರಿ, ಆ ಪುಸ್ತಕ ಎಲ್ಲಿಟ್ಟೀನಿ ಅನ್ನೋದೇ ನೆನಪಿಲ್ಲದೆ ಇದ್ರೆ ಅದನ್ನು ಹುಡುಕೋದಲ್ಲೇ ಅರ್ಧ ಗಂಟೆ ಆಯ್ತು. ಆಮೇಲೆ ಪುಸ್ತಕ ಸಿಕ್ತು, ಯಾಕೆ ಹುಡುಕದೆ ಅನ್ನೋದು ಮರೆತು ಬಿಟ್ಟ, ಪಾರಾಯಣ ಮಾಡೋದು ಮರೆತು ಬಿಟ್ಟ. ಹೀಗೆ ಮರವನ್ನ ಕೊಟ್ಟರೆ ನಾನೇನು ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಬಂದಂತಹ ದೇವತೆಗಳು ಸಾಮಾನ್ಯರಲ್ಲ, ಮಹಾನುಭಾವರು. ಧ್ರುವರಾಜರಿಗೆ ಕೀರ್ತಿ ಕೊಡ್ಲಿಕ್ಕೆ ಬಂದದ್ದು. ತಪಸ್ಸು ಅಂದ್ರೆ
ಧ್ರುವರಾಜರಂತೆ ಮಾಡಬೇಕು ಅಂತಷ್ಟೇ ವಿನಃ ಬೇರೆ ಇದಕ್ಕಲ್ಲ ಅಂತ ಹೇಳಿದ್ರು. ಇದಾದ ಮೇಲೆ ಅದ್ಭುತವಾದ ತಪಶ್ಚರ್ಯವನ್ನ ಧ್ರುವರಾಜರು ಮಾಡಿದ್ರು. ವಾಸುದೇವರು ಭಗವಂತ ಅನುಗ್ರಹ ಮಾಡಿ 36,000 ವರ್ಷ ರಾಜ್ಯವನ್ನ ಆಳುವಂತೆ ಮಾಡಿದರು. ಆ ನಂತರದಲ್ಲಿ ಅವನ ಅಪ್ಪ ಅಮ್ಮ ಎಲ್ಲ ಬಂದು ಮುದ್ದಾಡಿ, ಕಡೆಗೆ ಮಲತಾಯಿನೂ ಮುದ್ದಾಡಿದ್ಲು. ಆ ಒಂದು ಮಾತು ಭಾಗವತ ಅನ್ನತ್ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ ಮೈತ್ರಾದಿ ವಿರಹರಿ ತಸ್ಮೈ ನವಂತಿ ಭೂತಾನಿ ನಿಮ್ನಮಾಪೈವ ಸ್ವಯಂ. ಗುಡ್ಡದ ಮೇಲೆ ಬಿದ್ದ ನೀರು ತಾನಾಗೆ ಕೆಳಗೆ ಹರಿದು ಬರುವಂತೆ ದೇವರ ಅನುಗ್ರಹ ಒಂದಾದ್ರೆ ಅವನು ಪ್ರಪಂಚಕ್ಕೆ ಐಕಾನ್ ಆಗ್ತಾನಂತೆ. ನೀನು ತುಂಬಾ ದೊಡ್ಡವನಾಗಬೇಕು ಅಂತ ಮಾರ್ಕೆಟಿಂಗ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಡ. ದೊಡ್ಡವನಾಗ್ಲಿಕ್ಕೆ ಏನೇನ್ ಬೇಕೋ ಆ ಸಾಧನೆ ಮಾಡು, ತಾನಾಗೆ ದೊಡ್ಡವನಾಗ್ತಿ. ಈ ನಮ್ಮಲ್ಲಿ ಪಾಲಿಟಿಕ್ಸ್ ಅಲ್ಲಿ ಆಗಿರೋ ದೊಡ್ಡ ಸಮಸ್ಯೆ ಏನಂದ್ರೆ ದೊಡ್ಡವರಾಗಬೇಕು ಅಂತ ಪ್ರಯತ್ನದಕ್ಕಿಂತ ದೊಡ್ಡವರು ಅಂತ ಹೇಳಿಸ್ಕೊಂಬ ಪ್ರಯತ್ನ. ಯಾರೋ ಅಂದ್ರು ಗೌರವ ಡಾಕ್ಟರೇಟ್ ಅವರು ಕೊಟ್ಟಿದ್ರು, ತುಂಬಾ ಪ್ರಯತ್ನ ಮಾಡಿದ್ರು. ಕಡೆಗೆ ಅವ್ರು ಅಂದ್ರು, ಸರ್ ನೀವು ಮಾಡಿದ ಪ್ರಯತ್ನವನ್ನ ಡಾಕ್ಟರೇಟ್ಗೆ ಮಾಡಿದ್ರೆ 2 ಡಾಕ್ಟರೇಟ್ ಬಂದಿರೋದು ಅಂತ. ಗೌರವ ಡಾಕ್ಟರೇಟ್ ಬರ್ಲಿಕ್ಕೆ ಅವ್ರು ಏನೇನ್ ಪ್ರಯತ್ನ ಮಾಡಿದ್ರು 10-6 ಜನಕ್ಕೆ ಹೋಗಿ ಹೇಳಿಸಿ ಏನೇನೋ ಎಲ್ಲರಿಗೂ ಆಗಿ ಬಂದಿರತ್ತೆ ಅಂತ ಹೇಳ್ತಾ ಇಲ್ಲ. XYZ ನಾನು ಇವಾಗಲೂ ಪ್ರಯತ್ನ ಮಾಡಿದ್ದೇನೆ. ದೊಡ್ಡವನಾಗಬೇಕು ಅಂತ ಸುಮ್ಮನೆ ಅನ್ಕೊಂಬೋದಲ್ಲ. ಅದಕ್ಕೆ ಒಂದು ವೇಸ್ ಇದೆ. ಮೈನ್ ಏನಂದ್ರೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಆ ಪಾಥಲ್ಲಿರ್ಬೇಕು. ನಾನು ಅದನ್ನ ನಿರಂತರ ಮಾಡ್ತಾ ಇರ್ಬೇಕು. ಒಂದು ದಿನ ದೇವರ ಈ ಸಂಕಲ್ಪ, ದೇವರ ಇಚ್ಛೆಗೆ ಬಂತು ಅಂತಾದ್ರೆ ಏನೋ ಅವ್ರವ್ರ ಫೀಲ್ಡ್ ಅಲ್ಲಿ ಒಂದು ಯಾವುದೋ ಪ್ರಾಡಕ್ಟ್ ಮಾಡ್ತಾ ಇದ್ದೆ, ಅದಕ್ಕೆ ಒಳ್ಳೆ ಬೆಲೆ ಬರಬೇಕು, ನೀನ್ ಪ್ರಾಮಾಣಿಕವಾಗಿ ಅದನ್ನ ಕೊಡ್ಬೇಕು ಅಂತ ಇಂಪ್ರೂವ್ ಮಾಡಿ ಮಾಡಿ ಕೊಡ್ತಾ ಇರು. ಒಂದಿನ ಅದನ್ನ ದೇವರು ರೆಕಗ್ನೈಸ್ ಮಾಡಿಸ್ತಾನೆ. ಅದು ಬಿಟ್ಬಿಟ್ಟು ಬರೀ ಹೆಸರು ಬರ್ಬೇಕು ಅಂದ್ರೆ ಬ್ಯಾನರ್ ಕಟ್ಟಿಸ್ಕೋಬಹುದು, BBMP ಅವ್ರು ಬಂದು ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದು ಆಗೋದಿಲ್ಲ. ಯಸ್ಯ ಪ್ರಸನ್ನೋ ಭಗವಾನ್. ಧ್ರುವರಾಜರ ತಪಸ್ಸಿಗೆ ದೇವರು ಮೆಚ್ಚಿದ್ದರಿಂದ ಎಲ್ಲಾರ್ಗೂ ಬೇಕಾದವನಾಗ್ತಾನಂತ. ಆನಂದನ ಕಂದನೊಲಿಯಲು ಏನಂದದ್ದೇ ವೇದ ವೃಂದ. ಆನಂದ ಆನಂದ ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂದರಿತವಗೆ. ಆನಂದ ಆನಂದ ಆ ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರಿತವಗೆ. ಆನಂದ ಆನಂದ. ಕಾರ್ಪೊರೇಟ್ ಲೆವೆಲ್ಸ್ ಅಲ್ಲಿ ಇದೆಲ್ಲ ಅಪ್ಲಿಕೇಬಲ್ ಎಲ್ಲೋ ಗೊತ್ತಿಲ್ಲ. ದೇವರ ಹತ್ತಿರ ಮಾತ್ರ ಇದೆ ಅಪ್ಲಿಕೇಬಲ್. ಸಾಧನೆನೆ. ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಯಾವುದೋ ಒಂದು ಬಿಗ್ ಕಂಪನಿ ಬಂದು ಇನ್ನೊಂದನ್ನು ತಗೊಂಡ್ಬಿಡುತ್ತೆ, ಟೇಕ್ ಓವರ್ ಮಾಡಿಬಿಡುತ್ತೆ. ಸುಮ್ನೆ ಯಾವುದು ತಗೊಳ್ಳೋದಿಲ್ಲ ಅನ್ಕೊಳ್ರಿ. ಅದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ದೇ ವಿಲ್ ಕಮ್ ಅಂಡ್ ದೇ ವಿಲ್ ಟೇಕ್ ಇಟ್. ಆದ್ರೆ ನೀವು ದೇವರ ಹತ್ತಿರ ಹೋಗಬೇಕಾದ್ರೆ ನಿನ್ನಲ್ಲಿರುವ ಸದ್ಗುಣಗಳೇ ದೇವರು ಗಣನೆಗೆ ತೆಗೆದುಕೊಳ್ಳೋದು. ಧ್ರುವರಾಜರಿಗೆ ದೇವರು ಅನುಗ್ರಹ ಮಾಡಿದ. ಇದಾದ ನಂತರದಲ್ಲಿ ಧ್ರುವರಾಜರ ವಂಶದಲ್ಲೇ ಅಂಗರಾಜ ಅಂತ ಒಬ್ಬ ಇದ್ದಾನೆ. ಅಂಗರಾಜನಿಗೆ ಮಕ್ಕಳಾಗ್ಲಿಲ್ಲ ಅಂತ ಅವನು ಪುತ್ರಕಾಮೇಷ್ಟಿ ಯಾಗ ಮಾಡಿದ. ಆ ಪ್ರಸಂಗದಲ್ಲಿ ಮಧ್ವಾಚಾರ್ಯರು ಒಂದು ತಾತ್ಪರ್ಯವನ್ನು ಕೊಟ್ಟಾರೆ. ನಿನಗೆ ಮಕ್ಕಳಾಗ್ಲಿಲ್ಲ ಅಂತ ಭಯ ಪಡಬೇಡ, ಮಕ್ಕಳಿಲ್ಲದೆ ಇದ್ರೂ ಸದ್ಗತಿ ಆಗತ್ತೆ ಅಂತ. ಬಚಾವಾದ್ವಿ. ಇನ್ನು ಮುಂದಿನ ಜನರೇಷನ್ ಸಂತತಿಯೂ ಕಮ್ಮಿ ಆಗಿದೆ. ಅವರೆಲ್ಲ ನಮ್ಮ ಮಾತು ಕೇಳ್ತಾರೋ ಬಿಡ್ತಾರೋ, ಶ್ರಾದ್ದ ಮಾಡ್ತಾರೋ ಬಿಡ್ತಾರೋ, ಸರ್ಕಾರವೇ ಏನ್ ರೂಲ್ ತರತ್ತೋ, ಯಾವ ರಾಯರ ಮಠದಲ್ಲೂ ಪಿಂಡ ಪ್ರದಾನ ಮಾಡಬಾರ್ದು, ಇನ್ನೊಂದು 50-100 ವರ್ಷಕ್ಕೆ ಇಟ್ ಮೇ ಕಮ್ ಅಷ್ಟೇ ಇದೆ. ಅಲ್ಲಂತೂ ಪಾಪ ತಮಿಳುನಾಡಲ್ಲಿ ಹೋದ ವರ್ಷ ಗಣಪತಿಯನ್ನು ಕೂಡಿಸ್ಲೇಬಾರದು ಅಂತ ಮಾಡಿದ್ರು. ನೀವೆಲ್ಲೂ ನಿಮಜ್ಜನೆ ಮಾಡಬಾರ್ದು, ಕೂಡಿಸಬಾರ್ದು, ಎಲ್ಲೋ ರಹಸ್ಯವಾಗಿ ಏನೋ ಮಾಡಿದ್ರು ಪಾಪ. ತುಂಬಾ ಜೋರಾಗಿ ಅದರ ಆಂದೋಲನ ಆಯಿತು. ಹೀಗೆಲ್ಲ ಸರ್ಕಾರ ಮಾಡಿದ್ರೆ ಏನ್ ಮಾಡೋದು? ನಾಸ್ತಿಕರೋ ಅಥವಾ ಬೇರೆ ಹಿಂದೂ ದ್ವೇಷಿಗಳು ಅವರ ರೂಲ್ ಮಾಡಿದ್ರೆ ಒಂದೊಂದೇ ಇಟ್ ಮೇ ಕಮ್. ಸರಿ, ಅದಕ್ಕೆ ಒಂದು ಸೊಲ್ಯೂಷನ್ ಏನಂದ್ರೆ ಭಾಗವತ ಅಂತ ಹೇಳುತ್ತೆ. ಅಥವಾ ಮಕ್ಕಳಾಗಿಲ್ಲ, ಅದು ಬಿಡಿ, ಸರ್ಕಾರದ್ದು ಬಿಡಿ. ನನಗೆ ಮಕ್ಕಳಾಗಿಲ್ಲ, ನಾನು ಏನ್ ಮಾಡೋದು? ನನಗೆ ದುರ್ಗತಿಯ? ಇಲ್ಲೋ ನಿನಗೆ 4 ಮಕ್ಕಳಿದ್ದಾರೆ. ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ, ಉತ್ತಮ 4 ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೇನಯ್ಯ, ಮಗನಿಂದೆ ಗತಿಯುಂಟೆ ಜಗದಳು. 4 ಜನ ಮಕ್ಕಳು ಯಾರು ಅಂದ್ರೆ ಸತ್ಯವನ್ನ ಆಡು ಬದುಕಿದಷ್ಟು ದಿವಸ, ಅದು ನಿನ್ನನ್ನ ಅಪ್ಲಿಫ್ಟ್ ಮಾಡುತ್ತೆ. ಶಾಂತ ಚಿತ್ತನಾಗಿರು, ದುಷ್ಟ ಚಟಗಳನ್ನ ಬಿಡು,
ಎಲ್ಲ ಕಡೆ ದೇವರಿದ್ದಾನೆ, ಇದ್ದ ದೇವರು ಶುದ್ಧವಾಗಿದ್ದಾನೆ ಚಿಂತನೆ ಮಾಡು. ಈ 4 ಮಕ್ಕಳು ಉತ್ತಮ, 4 ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೇನಯ್ಯ ಅಂದು. ಅಂಗರಾಜನಿಗೆ ವೇನ ಅಂತ ಮಗನಾದ ಮಹಾಯೋಗ್ಯ. ಎಲ್ಲಾ ಮಕ್ಕಳನ್ನ ಕೊಂದು ಅಂಗರಾಜ ಮನೆ ಬಿಟ್ಟು ಹೋದ. ವೇನನನ್ನ ಋಷಿಮುನಿಗಳು ಕೋಪದಿಂದ ನೋಡಿದಾಗ ಅವನೂ ಸತ್ತ. ಅವನ ದೇಹದಿಂದ ಬಂದವನೇ ಪೃಥು ಅಂತ ದೇವರ ಸನ್ನಿಧಾನ ಇರುವ ಪೃಥು ಚಕ್ರವರ್ತಿ. ಅವನು ಎಲ್ಲ ಪ್ರಜೆಗಳಿಗೆ ಉಪದೇಶವನ್ನ ಮಾಡಿ, ಅವನೊಂದು ನಮಗೆ ಉಪದೇಶವನ್ನು ಮಾಡ್ಯಾನೆ. ಅಷ್ಟಾತ್ಯನಂತ ಕಲುತತ್ವ ಕೋವಿದೈ ಶ್ರದ್ಧಾಹುತಂ ಯನ್ಮುಖೈ ಜನಾಮಭಿಹಿ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯವರಿಯಗುಹು. ತುಂಬಾ ಅದ್ಭುತವಾದ ಮಾತಿದೆ. ದೇವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ, ದೇವರನ್ನ ನಾವು ಉಪಾಸನೆ ಮಾಡಲಿಕ್ಕೆ ಇರೋದು 2 ಅಧಿಷ್ಠಾನ ಅಂತ, ಔಟ್ಲೆಟ್ಸ್. ಒಂದು ಯಜ್ಞಯಾಗಾದಿಗಳಲ್ಲಿ ಹವಿಸ್ಸನ್ನ ಹಾಕೋದು, ಇನ್ನೊಂದು ಯೋಗ್ಯರಾದಂತಹ ಜ್ಞಾನಿಗಳು ಅವರನ್ನ ಮನೆಗೆ ಕರೆದು ಅವರಿಗೆ ಭೋಜನವನ್ನ ಮಾಡಿಸುವುದು. ಇದೆರಡರಲ್ಲಿ ಯಾವುದು ಶ್ರೇಷ್ಠ? ಒಂದು ಅಚೇತನ, ಇನ್ನೊಂದು ಚೇತನ. ಅಗ್ನಿಕುಂಡ ಅಚೇತನ, ದೇವರನ್ನ ಆವಾಹನೆ ಮಾಡಿದ್ದೇವೆ, ಆದರೆ ಅಚೇತನ. ಇದು ತತ್ವಜ್ಞಾನಿ ಬ್ರಾಹ್ಮಣ, ಅವನು ಊಟ ಮಾಡಿದ್ದು ಯೋಗ್ಯ, ಚೇತನ. ಇದೆರಡರಲ್ಲಿ ಯಾವ್ದು ಶ್ರೇಷ್ಠ ಅಂದ್ರೆ ಚೇತನವೇ ಶ್ರೇಷ್ಠ ಅಂತಾರೆ. ಚೇತನ ಭೋಜನ ಮಾಡಿದಾಗ ಏನು ದೇವರು ಪ್ರೀತನಾಗ್ತಾನೆ, ಅದು ಜಡದಲ್ಲಿ ನೀನು ತುಪ್ಪ ಹಾಕಿದರೆ ಅಲ್ಲ ಅಂತಾರೆ. ಅದು ತುಂಬಾ ದೊಡ್ಡದು ಅಂತ. ಅದು ನಾವು ನಂಬೋದಿಲ್ಲ. ವಿಷ್ಣು ತೀರ್ಥರು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಇಲ್ಲಪ್ಪ, ನಾವು ಕೃಷ್ಣಾಯ ಸ್ವಾಹ ಅಂತ ಆಹುತಿ ಹಾಕ್ತೀವಿ. ಯಾವ ಆಚಾರ ಪ್ರಾಣಾಹುತಿ ತಗೋಬೇಕಾದ್ರೆ ಕೃಷ್ಣಾಯ ನಮಃ ರಾಮಾಯ ನಮಃ ಅಂತ ತಗೋಮಲ್ಲ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ ಅಂತ ತಗೊಳ್ಳೋದು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣದೇವರಿಗೆ ಅವರ ಆಹುತಿ ಕೊಡ್ತಾರೆ. ಪ್ರಾಣದೇವರು ಶ್ರೇಷ್ಠನೋ ದೇವರು ಶ್ರೇಷ್ಠನೋ ನೀವೇ ಹೇಳ್ರಿ ಅದು ವಿಷ್ಣು ತೀರ್ಥರು ಮೊದಲೊಂದು ಪೂರ್ವಪಕ್ಷ ಮಾಡಿಕೊಂಡ್ಯಾರು. ಆಮೇಲೆ ಅವರೇ ಅದಕ್ಕೊಂದು ಉತ್ತರ ಕೊಟ್ರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂದ್ರೆ ಪ್ರಾಣದೇವರಲ್ಲ, ದೇವರೇ. ಇದು ವಾಸ್ತವಿಕವಾಗಿ ನಾವು ಪ್ರಾಣಾಹುತಿ ತಗೊಳ್ಳೋದು ಭಗವಂತನಿಗೆ ಅಂತಾನೆ ಉಪನಿಷತ್ತು ಹೇಳೋದು. ಸುಲಭವಾಗಿ ನಮ್ಮ ವಿಜಯದಾಸನ ಒಂದು ಸುಳಾದಿ ಬರೆದ, ಪ್ರಾಣಾಗ್ನಿಹೋತ್ರ ಸುಳಾದಿ. ಪರಿಷೇಕ ಹೇಗೆ ಮಾಡಬೇಕು, ಚಿತ್ರಾಹುತಿ ಯಾಕೆ ಇಡೋದು, ಈ ಬಟ್ಟು ಯಾಕೆ ಇಡೋದು, ಪ್ರಾಣಾಹುತಿಯನ್ನು ತಗೋಬೇಕಾದ್ರೆ ಯಾವ್ಯಾವ ದಿಕ್ಕಿಂದ ತಗೋಬೇಕು, ಯಾವ್ಯಾವ ಬೆರಳು, ಅಷ್ಟನ್ನು ಉಪನಿಷತ್ತಿಂದ ಪ್ರಾಣಾಗ್ನಿಹೋತ್ರ ಸುಳಾದಿಯಲ್ಲಿ ಸುಲಲಿತವಾಗಿ ಅರ್ಥ ಆಗುವಂತೆ ಅವರು ಮಾಡ್ಯಾರ. ಒಂದೊಂದೇ ಬೆಟ್ಟಿಂದ ಹೀಗೆ, ನೆಕ್ಸ್ಟ್ ಹೀಗೆ, ಆಮೇಲೆ ಹೀಗೆ, ಆಮೇಲೆ ಹೀಗೆ, ಆಮೇಲೆ ಅಷ್ಟು ಸೇರಿಸಿ ಮಧ್ಯದ್ದು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಮಧ್ಯ ಹೀಗೆ ತಗೋಬೇಕು ಅಂತ. ಅನ್ನದ ಭಾಗ ಎಲೆಯ ಮೇಲೆ ಪ್ರಾಣಾಗ್ನಿಹೋತ್ರ ಸುಳಾದಿ ಅಂತ. ಸರಿ, ಅವರಂದ್ರು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇದೆಲ್ಲ ಪ್ರಾಣದೇವರ ಹೆಸರಲ್ಲ, ದೇವರದೇ ಅಂತೀರಿ ಅಲ್ವಾ, ಒಂದೇ ಸಾಕಲ್ವಾ? ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ. ನಿಯಮೇನ 5 ಹೇಳಿದ್ದಾರೆ ಅಂದ್ರೆ ಅದು ಪ್ರಾಣದೇವರದೇ ಅಲ್ಲಪ್ಪ. ಬೇರೆ ಬೇರೆ ವ್ಯಾಪಾರವನ್ನ ಮಾಡುವ ಭಗವಂತನ ರೂಪ ಅಂತ ಅದನ್ನ ಚಿಂತನೆ ಮಾಡಿದ್ದು. ಓಕೆ, ತತ್ವಜ್ಞಾನಿಗಳು ಭೋಜನ ಮಾಡಿದಾಗ ದೇವರು ತಿಂತಾನೆ ಅಂದ್ರೆ ಅದರ ಬೆನ್ನಲ್ಲೇ ಒಂದು ದೊಡ್ಡ ಸಮಸ್ಯೆ ಇದೆ ಅಂದ್ರೆ ಏನದು? ಬೇರೆಯವರು ಊಟ ಮಾಡಿದಾಗ ದೇವರಿಗೆ ಅದು ಸೇರಲ್ಲ. ನೀವೇ ದೊಡ್ಡದಾಗಿ ಹೇಳ್ತೀರಿ, ಸರ್ವಸಾರ ಭೋಕ್ತರು. ಯಾರೇ ಊಟ ಮಾಡ್ರಿ, ಪ್ರಾಣಿಗಳ ಆಹಾರ ತಿಂದ್ರು ಆ ಆನಂದ ಸಾರವನ್ನ ದೇವರು ತಗೋತಾನೆ ಅಂತ. ಈಗ ನೀವು ಆಚಾರನ ದೊಡ್ಡವ್ರು ಮಾಡ್ಲಿಕ್ಕೆ ಹೋಗಿ ದೇವ್ರನ್ನ ಸಣ್ಣವ್ರು ಮಾಡಿಟ್ರಿ. ಈಗ ಸಾಮಾನ್ಯ ಕೆಲವೊಮ್ಮೆ ಈ ಮಾತಾಡ್ತಾ ಏನ್ ಮಾತಾಡ್ತೀವಿ ಅನ್ನೋ ಪ್ರಜ್ಞೆ ಇರಲ್ಲ, ಮೈಕ್ ಸಿಕ್ಕಿರತ್ತೆ, ತುಂಬಾ ಜನ ಇರ್ತಾರೆ. ಇವರು ಎಷ್ಟು ದೊಡ್ಡವರು ಅಂದ್ರೆ ಇವ್ರು ಪಾಠ ಹೇಳ್ಕೊಟ್ಟ ಗುರುಗಳನ್ನೇ ಇವ್ರು ತುಳಿದು ಮೇಲೆ ಬಂದ ಮಹಾನುಭಾವರು ಅಂದ್ರೆ ಅವರಕ್ಕಿನ್ನ ಎತ್ತರಕ್ಕೆ ಏರಿದಾರ ಅವರ ಆಶೀರ್ವಾದದಿಂದ ಅನ್ನೋದು ಬೇರೆ. ಅವರನ್ನೇ ಮೆಟ್ಟಿ ನಿಂತು ಅಂದ್ರೆ ಅದು ಏನ್ ಅರ್ಥ ಕೊಡುತ್ತೆ? ಸೊ ಹೀಗಾಯ್ತು. ಅದಕ್ಕೆ ಅಂದ್ರು ಹಾಗೆ ತಿಳಿಬೇಡಿ, ಯಾರೇ ಭೋಜನ ಮಾಡಿದ್ರು ದೇವರೇ ತಗೊಳ್ಳೋದು ಸಾರವನ್ನ. ಸಾರಭೋಕ್ತರು ದೇವರೇ. ಮತ್ ನೀವು ಅಷ್ಟಾತ್ಯನಂತ ಕಲು ತತ್ವ ಕೋವಿದೈಹಿ ಅಂತ ಯಾಕಂದ್ರಿ? ತತ್ವಜ್ಞಾನಿಗಳು ಭೋಜನ ಮಾಡಿದರೆ ದೇವರು ತಗೊಳ್ತಾನೆ ಅಂತ. ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಭಾಗವತ ಹೇಳಿದ್ದಾರೆ ಅಭಿಪ್ರಾಯ. ಭೋಜನದಲ್ಲಿ 2 ಇದೆಯಪ್ಪ, ಒಂದು ಆದರ, ಇನ್ನೊಂದು ಅನಾದರ ಅಂತ. ಆದರ ಇದ್ರೆ ದೇವರು ತಗೊಳ್ತಾನೆ, ಅನಾದರ ಇದ್ರೂ ದೇವರೇ ತಗೊಳ್ಳೋದು. ಆದರೆ ಊಟ ಮಾಡೋದನ್ನು ಪುಣ್ಯ ಕೊಡಲ್ಲ. ಲೋಕದಲ್ಲಿ ನೋಡಿ, ಎಲ್ಲೋ ಒಂದು ಕಳ್ಳತನ ಆಗಿರುತ್ತೆ, ಅಥವಾ ಕಳ್ಳತನ ಬೇಡ, ಆಟೋದಲ್ಲೋ ಅಥವಾ ಕ್ಯಾಬಲ್ಲೋ ನಮ್ದೇನೋ ಬಿಟ್ಟು ಹೋಗಿದ್ದೀವಿ ಬ್ಯಾಗ್.
ಪುಣ್ಯಕ್ಕೆ ಅವನು ಆಟೋದವನು ಕ್ಯಾಬ್ ಅವನು ನೋಡಿಕೊಂಡು ತಕ್ಷಣ ಯಾರು ಹತ್ತಿದ್ರು ಅವನಿಗೆ ಇತ್ತು ಅವ್ರಿಗೆ ಫೋನ್ ಮಾಡೋದು, ಅಥವಾ ಲೋಕಲ್ ಪೊಲೀಸರು ಕೊಟ್ಟು ಸರ್ ಇವ್ರು ಹತ್ತಿದ್ರು ತಗೊಳ್ಳಿ. ಸರಿ, ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಇವರು ನಮ್ದು ಕಳೆದಿತ್ತು ಅಂತ. ಬ್ಯಾಗ್ ಸಿಕ್ಕಿದ್ರೆ ಆ ಕ್ಯಾಬ್ ಅವನನ್ನು ಕರೆಸಿ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಅವನಿಗೆ ಅದು ಆ ಪದಾರ್ಥದ ಮಹತ್ವದ ಮೇಲೆ ಹೋಗತ್ತೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಫೈಲು ಗೀಲು ಎಲ್ಲ ಇದ್ರೆ, ಅಪ್ಪ ತುಂಬಾ ಉದ್ಧಾರ ಮಾಡಿದ್ವಿ ತಗೋ ಒಂದು 5,000 ರೂಪಾಯಿ. ಇದು ಅವನಿಗೆ ಒಂದು ಸನ್ಮಾನವೂ ಆಯ್ತು. ಯಾಕೆ? ಆಧಾರದಿಂದ ಕೊಟ್ಟ. ಯಾವುದೋ ಬ್ಯಾಗ್ ಮರ್ತಿದ್ರು, ಅದರೆಲ್ಲ ಅವನಿಗೆ ದುಡ್ಡು ಕಾಸು ಇತ್ತು, ಅವನು ಕೊಡ್ಲೇ ಇಲ್ಲ. ಟ್ರೇಸ್ ಮಾಡಿದ್ರೆ ಗೊತ್ತಾಯ್ತು, ಇಂಥದೇನೋ ಇಷ್ಟೊತ್ತಿಗೆ ಹತ್ತಿದ್ವಿ. ಕರ್ಸಿದ್ರು ಮಗನೇ ಬಾಯಲ್ಲಿ ಎಲ್ಲ. ಸಾರ್ ನಮಗ್ ಗೊತ್ತಿಲ್ಲ ಸರ್, ಸಾವಿರಾರು ಜನ ಬರ್ತಾರೆ. ಸರಿಯಾಗಿ ಅವ್ರು ಕೊಟ್ರೆ ಗೊತ್ತಾಗತ್ತೆ. CCTV ನೀನೇ ತಗೊಂಡಿರೋದು ಗೊತ್ತಾಯ್ತು. ಇಲ್ಲ ಸರ್ ಕೊಟ್ಟು ಬಿಡ್ತೀನಿ. ಸರ್ ನಮಗ್ ಬಹುಮಾನ ಒದ್ದು ಕಳಿಸ್ತೀವಿ ನಡಿ ಬಹುಮಾನ ಅಂತ. ಪಾಪಿ, ನಿನ್ನಿಂದ ಎಲ್ಲರಿಗೂ ಅಪಮಾನ. ತಗೊಳ್ಳೋದು ಪೊಲೀಸವರೇ. ಅಲ್ಲಿ ತೆಗೆದುಕೊಂಡರೆ ಅವನಿಗೆ ಸನ್ಮಾನ ಮಾಡ್ತಾರೆ, ಅವರೇ ಒದ್ದು ಕಿತ್ಕೊಂಡ್ರೆ ಒದ್ದು ಕಳಿಸ್ತಾರೆ. ಹಾಗೆ ಭೋಜನವನ್ನ ಮಾಡುವ ಸಂದರ್ಭದಲ್ಲಿ ಇದೊಂದು ಯಜ್ಞ ಅನ್ನುವ ಅನುಸಂಧಾನ ಇದ್ರೆ ಹಾಕಿದವನಿಗೂ ಪುಣ್ಯ, ಉಂಡ ಮತ್ತೆ ಊಟ ಮಾಡಿದವನಿಗೂ ಪುಣ್ಯ. ಈ ಅನುಸಂಧಾನ ಇಲ್ಲದೆ ಬರೀ ಪ್ಲೇಟ್ ಮೈಲ್ಸ್ ಮಾಡಿದ್ವಿ ಅಂದ್ರೆ ಹಾಕಿದವನಿಗೂ ಪ್ರಯೋಜನ ಇಲ್ಲ, ತಗೊಂಡವನಿಗೂ ಪ್ರಯೋಜನ ಇಲ್ಲ. ಇದು ಅಭಿಪ್ರಾಯವೇ ವಿನಃ ಸರ್ವಸಾರ ಭೋಕ್ತೃತ್ವಕ್ಕೆ ಏನೂ ತೊಂದರೆ ಬಂದಿಲ್ಲ. ತುಂಬಾ ಅದ್ಭುತವಾಗಿ ವಿಷ್ಣುತೀರ್ಥರು ಸಾರೋದ್ಧಾರದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಾರೆ. ಅಶ್ನಾತ್ಯನಂತ ಕಲತತ್ವ ಕೋವಿದೆ. ಇದು ಪೃಥು ತನ್ನ ಊರಿನಲ್ಲಿ ಈ ದೇಶದ ರಾಜನಾದವನು ಹೇಳ್ತಾ ಇದ್ದದ್ದೇನು ಅಂದ್ರೆ, ನೀವೆಲ್ಲ ದೇವರ ಆರಾಧನೆ ಮಾಡಲಿಕ್ಕೆ ಮೊದಲು ದೇವರ ರೆಪ್ರೆಸೆಂಟೇಟಿವ್ಸ್ ಆದ ಜ್ಞಾನಿಗಳು ಬ್ರಾಹ್ಮಣರನ್ನ ಆರಾಧನೆ ಮಾಡಿ ಅಂತ. ಈಗ ಅದಕ್ಕೆ ವಿರುದ್ಧ ಅವರನ್ನ ಎಲ್ಲಿ ಕಂಡು ಅಲ್ಲಿ ಹೊಡೀರಿ. ದಿನಾ ಬೈಯೋದು 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 ಈಗಿನ ರಾಜರು. ಅವತ್ತಿನ ರಾಜರುಗಳು ಅಂದ್ರೆ ಅಂಥ ಗೌರವ, ಬ್ರಾಹ್ಮಣರಲ್ಲಿ ಭಕ್ತಿ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಮುಂದೆ ಧ್ರುವರಾಜರ ವಂಶದಲ್ಲೇ ಪ್ರಾಚೀನ ಬರಿಹಿ ಅಂತ ಒಬ್ಬ ಋಷಿ, ಅವನಿಗೆ ಈ ಪುರಂಜನೋಪಾಖ್ಯಾನ ಅಂತ ಉಪದೇಶವನ್ನು ಮಾಡ್ಯಾರ. ಒಂಥರ ಅದು ಕಥೆಯೂ ಹೌದು, ನಮ್ಮ ಹಣೆ ಬರಹವೋ. ಪುರಂಜನ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಒಂದು ಹೆಣ್ಣು ಸಿಕ್ಕಿದ್ಲು, ಪುರಂಜನಿ ಅಂತ. ಅವಳಿಗೆ 10 ಜನ ಭೃತ್ಯರಿದ್ರು. ಒಂದು 5 ಅಡೆ ಸರ್ಪ ಅವಳ ತಲೆ ಮೇಲಿತ್ತು, ಅದು ಬಾಡಿ ಗಾರ್ಡ್ ಅಂತದು. ಇಬ್ಬರು 2 ಗಾಲಿಯ ರಥದಲ್ಲಿ ಓಡಾಡ್ತಾ ಇದ್ರು, ಹೊತ್ತೋಗಿದ್ದು ಗೊತ್ತಾಗ್ಲಿಲ್ಲ. ಆಮೇಲೆ ಅವನ ಪುರವನ್ನ ಪ್ರಜ್ವಾರ ಕಾಲಕನ್ಯೆ ಅನ್ನೋರು ಅಟ್ಯಾಕ್ ಮಾಡಿದ್ರು. ನಂತರದಲ್ಲಿ 360 ಗಂಧರ್ವರಿಯರು ಬಂದ್ರು. ಆಮೇಲೆ ಯವನರು ಶಕರು ಎಲ್ಲ ಬಂದು ಪುರವನ್ನ ಕಿತ್ಕೊಂಡ್ಬಿಟ್ರು. ಅವನು ಸತ್ತೋದ, ಹೆಣ್ಣಾಗಿ ಹುಟ್ಟಿದ. ಮಲಯಧ್ವಜ ಅನ್ನೋ ರಾಜನ ಮದುವೆ ಆದ. ಅವನು ಸತ್ತೋದಾಗ ಅಳತಾ ಕೂತಾಗ ಅವನಿಗೆ ಒಬ್ಬ ಸ್ನೇಹಿತ ಅವನು ಬಂದು ಇವನಿಗೆ ಸಮಾಧಾನ ಮಾಡಿದ. ಆ ಸ್ನೇಹಿತನ ಹೆಸರೇ ಗೊತ್ತಿಲ್ಲದ ಸ್ನೇಹಿತ ಅಂತ. ಅಂದ್ರೆ ಅವನಿದಾನೆ ಅನ್ನುವ ಅವನ ಇರುವು ಇವನಿಗೆ ಅರಿವಿಲ್ಲ. ಅವನಿದಾನೆ ಅನ್ನೋದು ಗೊತ್ತಿಲ್ಲ. ಅವಿಜ್ಞಾತ ಸಖ ಅಂತ. ನೀವು ಹೀಗಾಗಬೇಡಿ ಅಂತಾರೆ. ಅದು ವಿಶೇಷ. ಏನದು? ನಮ್ಮ ಕಥೆ ಏನು? ಈ ದೇಹವನ್ನೇ ಪುರಾಣ, ದೇಹದಲ್ಲಿರುವ ಜೀವರೇ ನಾವೆಲ್ಲ ಪುರಂಜನರು. ನಮ್ಮ ಹೆಂಡತಿ ಯಾರು? ಬುದ್ಧಿಯನ್ನೇ ಹೆಂಡತಿ ಅಂತ ಕರೆದ್ಯಾರು. ಬುದ್ಧಿಂತು ಪ್ರಮದಾಂಬಿತಿ. ಮತ್ತೆ ನಮ್ಮ ಮೇಲಿರುವ 5 ಅಡೆ ಸರ್ಪ ಯಾವುದು? 5 ಅಡೆ ಸರ್ಪ ಯಾವುದು ಅಂತಂದ್ರೆ ಪಂಚ ಪ್ರಾಣರೇ. ನಾವು ಮಲಗಿದಾಗೂ ನಮ್ಮನ್ನ ನೋಡಿಕೊಳ್ಳೋರು ಮುಖ್ಯ ಪ್ರಾಣ ದೇವರಲ್ಲ. ಪರಿಸರ ನೀನಿರೆ ಹರಿತ ನಿಪ್ಪನು ಇರದಿರೆ ತಾನಿರನು ಕರಣ ನಿಯಾಮಕ ಸುರರ ಗುರುವೆನಿ ಕರುಣಿಸುವ ಮುಖ್ಯ ಪ್ರಾಣ ದೇವನೀನಲ್ಲದೆ ಕೈವರ ಕಾಣೆನ ಜಗದೊಳಗೆ. ಮುಖ್ಯ ಪ್ರಾಣದೇವರ ಆವವನು ನೆಲೆಸೆ ಹರಿತ ನೆಲೆಸುವನು, ಆವವನು ತೊಲಗೆ ಹರಿತ ತೊಲಗುವನು. ಆವಾಯು ನಮ್ಮ ಕುಲಗುರುರಾಯನು. ಇದೆ 5 ಅಡೆ ಸರ್ಪ ಅಂದ್ರೆ ಮುಖ್ಯ ಪ್ರಾಣದೇವರು. ಇನ್ನ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳೇ ಸರ್ವೆಂಟ್ಸ್ ಅಂತ. ಯಾವಾಗಲೂ ಸರ್ವ್ ಮಾಡ್ತಾನೆ ಇರುತ್ತಲ್ಲ, ಒಂದಾದ್ಮೇಲೆ ಒಂದು. ನಾವು ಓಡಾಡುವ 2 ಗಾಲಿಯ ರಥ ಅಂದ್ರೆ 2 ಟೈರ್ ಅಂದ್ರೆ ಪಾಪ ಪುಣ್ಯಗಳೇ 2 ಟೈರ್. ಓಡಾಡ್ತಾ ಇರ್ತೀವಿ, ಗೊತ್ತಾಗೋದಿಲ್ಲ, ಟೈಮ್ ಪಾಸ್ ಆಗ್ತಾ ಇರತ್ತೆ. ಆಮೇಲೆ ನಮ್ಮ ದೇಹವನ್ನು ಅಟ್ಯಾಕ್ ಮಾಡೋರು ಯಾರು ಅಂದ್ರೆ ಕಾಲಕನ್ಯೆ, ಪ್ರಜ್ವಾರ. ಕಾಲಕನ್ಯೆ ಅಂದ್ರೆ ಮುಪ್ಪು. ಗೊತ್ತಿಲ್ಲದೆ ನಾವು ಅಚೀವ್ ಮಾಡೋದು ಏನು ಅಂದ್ರೆ ಮುದಿತನ, ಏನದು ಸೀನಿಯರ್ ಸಿಟಿಸನ್ಶಿಪ್. ಆಮೇಲೆ ಕಾಲಕನ್ಯೆ ಅಂತ ಅವರ ಗಂಡ ಪ್ರಜ್ವಾರ. ಅಂದ್ರೆ ಅನೇಕ ತರಹದ ಜ್ವರಗಳು. ಇದಾದ ಮೇಲೆ ಅದರ ಹಿಂದೆ ಬರುವಂಥದ್ದು ಆಧಿ ವ್ಯಾಧಿ, ಮನೋರೋಗ, ದೇಹಕ್ಕೆ ಸಂಬಂಧಪಟ್ಟ ರೋಗ.
ದಿನ ನಾವು ಕೃಷ್ಣ ಅರ್ಪಣೆ ಆಗ್ತೇವೆ. ನಮಗೆ ಒಬ್ಬ ಸಖ ಇದಾನೆ, ದೇವರೇ ಇದಾನಂತ. ದೇವರೇ ಈ ಒಂದು ವೃಕ್ಷದಲ್ಲಿ ಸದಾ ನಮ್ಮೊಟ್ಟಿಗೆ ಇದ್ದಾನೆ. ಅವನಿದ್ದಾನೆ ಅನ್ನುವ ಜ್ಞಾನ ನನಗಿಲ್ಲ. ಅವನನ್ನ ತಿಳಿಯೋ ಸಲುವಾಗಿ ಈ ಎಲ್ಲ ಪ್ರಯತ್ನ ಅಂತ. 10 ಜನ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅವರೇ ನಮಗೆ ಫೀಡ್ ಮಾಡೋದಲ್ಲ. 10 ಜನ ಭೃತ್ಯರು. ಇನ್ನೂ ಕೆಲವೊಂದು ಮಾತುಗಳು ಹೇಳಿದ್ದಾರೆ. ಅಲ್ಲಿ ಕಟ್ಟುವ ಕೂಬರಗಳು, ಇನ್ನೂ ಎಲ್ಲ ರಥ ಓಡಾಡೋದು. ವಿಶೇಷವಾಗಿ ಇಷ್ಟನ್ನ ಚಿಂತನೆ ಮಾಡಿ ನಿಮ್ಮ ದೇಹದಲ್ಲಿ ಆ ಪರಮಾತ್ಮ ಇದ್ದಾನೆ, ಅವನನ್ನ ಕಾಣುವ ಪ್ರಯತ್ನವನ್ನ ನೀವು ಮಾಡ್ರಿ. ಅವನೇ ನಿಮಗೆ ಅವಿಜ್ಞಾತ ಸಖ, ಗೊತ್ತಿಲ್ಲದ ಸ್ನೇಹಿತ, ಸದಾ ಒಳ್ಳೆಯದನ್ನೇ ಬಯಸ್ತಾನೆ. ನಾನು ಹಾಳಾಗೋದ್ರಿಂದ ದೇವರಿಗೇನು ಸಂತೋಷ ಏನಿಲ್ಲ. ಅವನು ಅಷ್ಟು ಸಣ್ಣವನಲ್ಲ, ನನ್ನನ್ನು ಹಾಳು ಮಾಡಿ ಎಂಜಾಯ್ ಮಾಡುವಷ್ಟು. ನನ್ನ ಯೋಗ್ಯತೆಗೆ ತಕ್ಕಂತೆ ಒಳಗೆ ನಿಂತು ಕೆಲಸ ಮಾಡಿಸ್ತಾನೆ. ನಾನು ಉದ್ಧಾರ ಆಗೋದು ನನ್ನ ಕೈಯಲ್ಲಿದೆ. ಇಷ್ಟನ್ನ ಹೇಳಿ ಭಗವಂತ ಅಪರಂಜನೋಪಾಖ್ಯಾನವನ್ನ ಅವನನ್ನ ಉದ್ಧಾರ ಮಾಡಿದ್ದಾರೆ ನಾರದರು. ಅದಾದ ಮೇಲೆ ನಂತರದಲ್ಲಿ ಪಂಚಮ ಸ್ಕಂದದಲ್ಲಿ ಅವರ ಪ್ರಿಯವರ ತನಕಥೆ, ಉತ್ತಾನಪಾದನ ಅಣ್ಣ ಅವನು ರಾಜ್ಯವನ್ನೇ ಬೇಡ ಅಂದಾಗ ನಾರದರು ಉಪದೇಶ ಮಾಡ್ತಾರೆ. ಬ್ರಹ್ಮದೇವರೇ ಒಂದು ಉಪದೇಶ ಮಾಡ್ತಾರೆ, ಮೊಮ್ಮಗ ಯಾಕೆ ರಾಜ್ಯ ಬೇಡ, ನನಗೆ ವೈರಾಗ್ಯ ಬಂದಿದೆ. ವೈರಾಗ್ಯ ಅದು ಸುಲಭ ಅಲ್ಲ ಬರೋದು. ಈಗ ಮತ್ತೆ ರಾಜ್ಯ ಕೋಶ ಎಲ್ಲ ತಗೊಂಡ್ರೆ ಹೊರಟೋಗುತ್ತೆ. ನೋ 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 ನೋ, ಕ್ಷತ್ರಿಯರು ವೈರಾಗ್ಯ ಅಂತ ಮನೇಲಿ ಕೂಡಬಾರ್ದು. ಕ್ಷತ್ರಿಯರು ಮಾಡುವ ದೇವರ ಪೂಜೆ ಅಂದ್ರೆ ಪ್ರಜಾ ಸಂರಕ್ಷಣೆ. ಯಾರ್ಯಾರು ಏನನ್ನ ಮಾಡಬೇಕೋ ಅದನ್ನೇ ಮಾಡಬೇಕು. ವಿಹಿತೋ ಯಸ್ಯ ಧರ್ಮ. ನೀನು ಮೂಗು ಹಿಡ್ಕೊಂಡು ಕೂತ್ಕೊಂಡ್ರೆ ಅದಾಗೋದಿಲ್ಲ. ನಿನ್ನ ಕೆಲಸ ಅಂದ್ರೆ ಪ್ರಜಾ ಸಂರಕ್ಷಣೆ ಮಾಡೋ ಅದೇ ದೇವರ ಪೂಜೆ. ಮತ್ತೆ ನಾವೆಲ್ಲರೂ ದೇವರು ನಮ್ಮ ಮೇಲೆ ನಿಯಾಮಕ. ಮೂಗುದಾರ ಹಾಕಿದ ಎತ್ತಿನಂತೆ, ಕಾಣದ ಎತ್ತಿನಂತೆ ನಾವು. ಕಾಣದ ಭಗವಂತ ನಮ್ಮ ಓನರು. ನಾವು ಸುತ್ತಿ ಸುತ್ತಿ ಎಣ್ಣೆಯನ್ನ ಅರೆದು ಕೊಟ್ರೆ ಹೇಗೆ ಅದಕ್ಕೆ ಆಹಾರ ಕೊಡ್ತಾನೋ, ನಮ್ಮ ಕರ್ತವ್ಯ ಕರ್ಮವನ್ನು ಮಾಡಿದ್ರೆ ಫಲ ಕೊಡ್ತಾನೆ. ನಾವೆಲ್ಲರೂ ಅವನು ಹೇಳಿದ ಮಾತನ್ನ ಕೇಳಬೇಕಪ್ಪ. ನಾವು ನಿಜವಾಗ್ಲೂ ಗೆಲ್ಲಬೇಕಾದದ್ದು 6 ಅಂತ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅವುಗಳನ್ನ ಒಳಗಿಟ್ಕೊಂಡು ಯಾವ ಊರಿಗೆ ಹೋದ್ರೇನು, ಇನ್ನು ಹರಿದ್ವಾರದಲ್ಲಿ ಇಷ್ಟು ಇದ್ರು ಅಷ್ಟೇ, ಗುರುದ್ವಾರದಲ್ಲಿ ಇಷ್ಟು ಅಷ್ಟೇ. ವೈರಾಗ್ಯ ಪ್ಲೇಸಿಂದ ಬರೋದಿಲ್ಲ. ನೀನು ಎಲ್ಲಿದ್ರು ನಿಜವಾಗ್ಲೂ ವಿರಕ್ತನಾದ್ರೆ ಬೆಂಗಳೂರಲ್ಲೂ ಸಾಧನೆ ಮಾಡಬಹುದು. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಹ ಷಟ್ ಸಪತ್ನಾಹ. 6 ಜನ ಶತ್ರುಗಳನ್ನ ಕಟ್ಕೊಂಡು ಓಡಾಡ್ತಾ ಇರ್ತೀವಿ. 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲು ಅಂಬಿಗ, ಅದಕ್ಕೆ 9 ಛಿದ್ರವು ಅಂಬಿಗ. ಸಂಭ್ರಮದಿಂ ನೋಡಂಬಿಗ, ಇದರ ಇಂಬು ನೋಡಿ ನಡೆಸಂಬಿಗ. ಹರಿಗೋಲು ಅಂದ್ರೆ ಬುಟ್ಟಿ. ಇದಲ್ಲ ಪವರ್ ಇಂದ ಓಡೋ ಬೋಟ್ ಅಲ್ಲ. ಬುಟ್ಟಿಯಲ್ಲಿ ಅವನು ಹಾಕ್ತಾನಲ್ಲ, ಅದಕ್ಕೆ ತೂತಾಗ್ಬಿಟ್ರೆ ಎದೆ ಹೊಡೆದೋಗುತ್ತೆ, ಕೆಳಗಿಂದ ನೀರು ಬರ್ತಿರತ್ತೆ. ಒಂದು ತೂತಾದ್ರೆ ಗೋವಿಂದ. ಇನ್ನು ನಮ್ಮ ದೇಹ ಇದು ತೆಪ್ಪ. ದೇವರ ದರ್ಶನಕ್ಕೆ ಸಂಸಾರ ಸಾಗರ ದಾಟ್ಲಿಕ್ಕಿರೋ ತೆಪ್ಪ. ನಾವು ತೆಪ್ಪಗಿಲ್ದೇ ಇದ್ರೆ ಈ ತೆಪ್ಪ ಮುಳುಗೋಗೋದೆ. ನವದ್ವಾರದಿಂದ ಬೇಡದೇ ಇರೋದೆಲ್ಲ ತುಂಬಿಕೊಂಡು ಮುಳುಗೋಗತ್ತೆ. ಆದ್ದರಿಂದ ಉದ್ಧಾರ ಮಾಡುವಂತ ಈ ಮಾತುಗಳನ್ನ ಹೇಳ್ತಾರೆ ಬ್ರಹ್ಮದೇವರು. ನೀನು ಸಾಧನೆ ಮಾಡು. ಅವನು ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿದ. ಅವನ ಮಗನೇ ಅಗ್ನಿಧ್ರನ ಮಗನೇ ನಾಭಿರಾಜ. ನಾಭಿರಾಜನ ಮನೆಯಲ್ಲಿ ದೇವರ ಅವತಾರ ಆಯಿತು. ಅವನೇ ಋಷಭ ಅಂತ. ಋಷಭನಾಮಕ ಭಗವಂತನಿಗೂ ಮತ್ತೆ ಜಯಂತಿ ಅಂತ ಲಕ್ಷ್ಮೀದೇವಿ, ಅವರಿಬ್ಬರಲ್ಲಿ 100 ಜನ ಮಕ್ಕಳಾದ. 100 ಜನ ಮಕ್ಕಳನ್ನು ಕೂಡಿಸ್ಕೊಂಡು ದೇವರು ಉಪದೇಶ ಮಾಡಿದ. ನಾಯಂ ದೇಹೋ ದೇಹ ಭಾಜ ಲೋಕೆ. ಈ ದೇಹ ಪುಕ್ಕಟ್ಟೆ ಬಂದದ್ದಲ್ಲ, ತುಂಬಾ ಪುಣ್ಯ ಮಾಡಿ ಬಂದಿದೆ. ಇದು ಬಂದಾಗ ಸಾಧನೆಗಾಗಿ ಬಳಸ್ಕೊಳ್ರಿ. ಮೊದಲನೇ ಸ್ಟೆಪ್ ಸಜ್ಜನರ ಸಹವಾಸ. ದೇವರು ಅದೇ ಹೇಳ್ತಾರೆ. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಹ ತೇ ಸಮಚಿತ್ತಾಹ ಪ್ರಶಾಂತಾಹ. ಯಾರು ದೊಡ್ಡವರು ಅಂದ್ರೆ ದೇವರಲ್ಲಿ ಯಾರಿಗೆ ಮನಸ್ಸಿದೆ, ಪ್ರಶಾಂತಾಹ
ಮೋಕ್ಷ ಸುಖಕ್ಕಾಗಿ ಯಾರು ಸಾಧನೆಯನ್ನು ಮಾಡ್ತಾರೆ, ವಿಮನ್ಯವಹ ಕೋಪ ಇಲ್ಲ, ಸುಹೃದ ನಿರ್ನಿಮಿತ್ತವಾಗಿ ಉಪಕಾರ ಮಾಡ್ತಾನೆ, ಯಾರು ತುಂಬಾ ಮಟೀರಿಯಲ್ಸ್ ಅನ್ನೇ ದೊಡ್ಡದು ಅನ್ಕೊಂಡಿದ್ದಾರೆ ಅವ್ರು ಸಹವಾಸವನ್ನು ಮಾಡೋದಿಲ್ಲ, ಇವರನ್ನು ದೊಡ್ಡವರು ಅನ್ಬೇಕು, ಅವರ ಸಹವಾಸ ಮಾಡಿ ಅಂತ ಹೇಳಿ ದೇವರು ಉಪದೇಶ ಮಾಡಿ ತನ್ನ ಮಗ ಭರತನಿಗೆ ರಾಜ್ಯ ಕೊಟ್ಟ. ಆ ಭರತ ಚಕ್ರವರ್ತಿಗಳು ರಾಜ್ಯವನ್ನು ಆಳಿ ಕಡೆಗೆ ಗಂಡಕಿ ನದಿ ತೀರದಲ್ಲಿ ಒಂದು ಆಶ್ರಮವನ್ನು ಕಟ್ಕೊಂಡಿದ್ದಾರೆ, ವಾನಪ್ರಸ್ಥಾಶ್ರಮ. ಯಾವ ಉತ್ಸಾಹ ಬರಿಬೇಡ, ದೇವರ ಧ್ಯಾನ ಮಾಡಬೇಕು. ಅಲ್ಲೇ ಒಂದು ಜಿಂಕೆ ಮರಿ ಗಂಟು ಬಿತ್ತು. ದೇವರು ನಮಗೆ ಅಟ್ಯಾಚ್ಮೆಂಟ್ಸ್ ತುಂಬಾ ಹಾಕ್ಬಿಡ್ತಾರೆ. ಅದನ್ನೇ ವಿಷ್ಣು ತೀರ್ಥರಂತಾರೆ, ಒಂದು ಜಿಂಕೆಯಿಂದಾನೇ ಅವನು ಹಾಳಾದ, ಇನ್ನು ನಿಮ್ ಗತಿ ಏನೋ ಅಂತ. 108 ನಮಗೆ ಒಂದು ಜಿಂಕೆನ ಸಾವಿರಾರು ತಲೆಯಲ್ಲಿದೆ. ಒಟ್ಟು ಒಂದೇ ಹೇಳಬೇಕು ಅಂದ್ರೆ ದೇವರು ಬಿಟ್ಟು ಮಿಕ್ಕೆಲ್ಲ ಇದೆ ನಮ್ಗೆ. ವಿ ನೋಸ್ ಎವ್ರಿಥಿಂಗ್ ಅದರ್ ದ್ಯಾನ್ ಗಾಡ್. ಹಾಗಾಗಿ ನಿಮ್ಮ ತಲೆಯಲ್ಲಿ ಅದು ಸಾಯೋ ಕಾಲಕ್ಕೆ ಯಾವ್ದು ರಿಟ್ರೈವ್ ಆಗುತ್ತೋ ಗೊತ್ತಿಲ್ಲೋ, ಅವರು ಮನೆ ಬೇಡ, ಮನೆಯಲ್ಲಿ ಅಟ್ಯಾಚ್ಮೆಂಟು ಅದಕ್ಕೆ ಬೇಡ ಅಂತ ಅರಣ್ಯಕ್ಕೆ ಬಂದ್ರೆ ಅಲ್ಲಿ ಒಂದು ಆಗತಾನೆ ಹುಟ್ಟಿದ ಜಿಂಕೆ ಕೈಗೆ ಬಂತು. ಅದರ ತಾಯಿಯನ್ನು ಹುಡುಕೊಂಡು ಹೋದ್ರೆ ಆ ತಾಯಿ ಸತ್ತೋಗಿತ್ತು. ನೀರು ಕುಡಿಲಿಕ್ಕೆ ಬಂದಿದೆ, ಹಿಂದಿನಿಂದ ಹುಲಿ ಗಿರ್ಚಿತು, ಸಾಯೋದು ಬದುಕಬೇಕು ಅಂತ ತೊರೆ ಹಾರ್ಲಿಕ್ಕೆ ಹೋಯ್ತು, ಪ್ರಸವ ಆಗಿ ಅದು ಸತ್ತೋಯ್ತು. ಆದ ಮೇಲೆ ಇವರಂದ್ರು ಇದಕ್ಕೆ ಯಾರು ಇಲ್ಲ, ನಾನೇ ಸಂರಕ್ಷಕ. ಅದೇನು ತಪ್ಪಲ್ಲ, ನೋಡಿಕೊಂಡದ್ದು ತುಂಬಾ ಪುಣ್ಯವೇ. ಪ್ರಾಣಿಗಳ ಮೇಲೆ ಅಥವಾ ಯಾರದೇ ಮೇಲೆ ಕನಿಕರದಿಂದ ಅವರಿಗೆ ಒಳ್ಳೆಯದು ಮಾಡೋದು ತಪ್ಪಲ್ಲ. ಆದರೆ ನಾನ್ ಬಿಟ್ರೆ ಬೇರೆ ಇಲ್ಲೇ ಇಲ್ಲ ಅನ್ಕೋತೀವಲ್ಲ, ಅದೇ ದೊಡ್ಡ ತಪ್ಪಂತ. ಅದು ದೇವರ ಸ್ವಾತಂತ್ರ್ಯವನ್ನ ನಾವು ಅಪಹಾರ ಮಾಡಿದಾಗ. ನಾನೇ ನನ್ನಿಂದಾನೇ ಇದೊಂದಿರುತ್ತೆ ಎಲ್ಲರಿಗೂ. ನಮ್ಮ ಮನೆಗಳಲ್ಲಿ ನಮಗೆ ಇರುತ್ತೆ, ನಾನಿಲ್ಲ ಅಂದ್ರೆ ಮನೇಲಿ ಆಗಲ್ಲ ರೀ. ಯಾಕೆ ನಮ್ಮ ಮನೆಯವ್ರಿಗೆಲ್ಲ ಜವಾಬ್ದಾರಿನೇ ಇಲ್ಲ. ಬಾಗಿಲು ಹಾಕಲ್ಲ, ಚಿಲ್ಕ ಹಾಕಲ್ಲ, ರಾತ್ರಿ ನೀವೇ ಹಾಕೋದ, ಮತ್ತೆ ಅವ್ರು ಹಾಕಿದ್ರು ನಾನೇ ತೆಗೆದು ಹಾಕೋದು. ಇಂಥ ಅಪನಂಬಿಕೆ. ಅವ್ರು ಹಾಕಿದೀವಿ ಅಂದ್ರು ನಿಮ್ಗೇನು ಬುದ್ಧಿ ಇಲ್ಲ ಅಂತ ಒಂದ್ಸಲಿ ಬೋಲ್ಟ್ ತೆಗೆದು ಇನ್ನೊಂದ್ಸಲಿ ಹಾಕಿ, ಈಗ ಮಾಡಿ 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 ಅವ್ನಿಗೆ ಏನಾಗಿದೆ, ರಾತ್ರಿ ಆವಾಗ 2ಕ್ಕೆ ಎದ್ದಾಗ ಒಂದ್ಸಲಿ ಬೋಲ್ಟ್ ತೆಗೆದೇ ಬಿದ್ಕೊಂಡ್ಬಿಟ್ಟಿದ್ದಾರೆ, ತೆಗಿಯೋದು ಹಾಕೋದು ಮಾಡಿ. ಈಗ ಬಿಡ್ತಾರ ಅವ್ರು ಮನೆಯವರು, ನೀವು ಮಾಡಿದ್ದು ಒಂದೊಂದ್ಸಲಿ ಆಗತ್ತೆ. ಇತ್ತೀಚೆಗೆ ನೀವು ಮಾಡ್ತಾ ಇರೋದೇ ಹೀಗೆ ಅಂತ. ಮನುಷ್ಯನಿಗೆ ಇನ್ನೊಬ್ಬರ ಮೇಲೆ ಅಪನಂಬಿಕೆ ಇತ್ತು ಅಂತಂದ್ರೆ ಇವೆಲ್ಲ ಮಾಡಿ. ನೀನ್ ಮನೆ ಬಿಟ್ಟು ಹೋಗು ಒಂದ್ ವಾರ, ಮನೆಯನ್ನು ನಡೀತಾ ಇರುತ್ತೆ, ಏನು ಕಳ್ಳರು ಬಂದ್ಬಿಡ್ತಾರ, ಎಲ್ಲಾರ್ಗು ಜವಾಬ್ದಾರಿ ಇರತ್ರಿ. ಯಾರೋ ತಗೊಂಡೇ ಯಾರೇ, ಮತ್ತೆ ಇನ್ನೊಂದು ಕೇಳಲ್ಲ ಅಂದ್ರೆ ಇನ್ನೇನ್ ಮಾಡೋಣ, ನೀವು ಜವಾಬ್ದಾರಿ ಇಲ್ಲ, ನಾನೇ ಮೋಟರ್ ಸ್ವಿಚ್ ಆರಿಸ್ತೀನಿ, ಸತ್ಕೊಡ್ರಿ ಅಂತ. ಸರ್ಕಾರಿ ಎದುರು ಬಂದಿದೆ ಗಾಡಿ ಮೇಲೆ, ನೋ 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 ನೋ, ಮಾರ್ಕೆಟ್ಗಿನ್ನ ತುಂಬಾ ಜಾಸ್ತಿ. ಆ ಮಾರ್ಕೆಟ್ಗೆ ಹೋಗಿ ಬರ್ಲಿಕ್ಕೆ ಆ ಖರ್ಚು ಉಳಿಯುತ್ತಲ್ಲ. ಅವನೇ ಹೋಗಿ ಚೀಪ್ ಆಗಿರೋ ತರಕಾರಿ ತಂದು, ಅದು ಒಂದಂದ್ರೆ ಒಂದ್ ನೆಟ್ಟಿಗಿರ್ಲಿಲ್ಲ. ಹುರುಳಿಕಾಯಿ ತಂದಿದ್ದ ಕೆಟ್ಟ ನಾರು, ಬೆಂಡೆಕಾಯಿ ತಂದಿದ್ದ ಹೆಸರಿಗೆ ಹೋದ್ರೆ ಇಳಿಗೆ ಮನೆ ಬೆಂಡಾಗೋಯ್ತು. ಚೀಪ್ ಅಂದ, ಅದನ್ನ ಚೀಪ್ ತಾನೇ ಕೂತಿರ್ಬೇಕು ಅಂದ್ರು. ಹೀಗಾಗಿ ನಿಮ್ಮ ಜೀವನದಲ್ಲಿ ನಾವು ಇಲ್ದ್ರೆ ಮಾತ್ರ ಆಗತ್ತೆ ಅನ್ನೋದು ತುಂಬಾ ಸುಳ್ಳದು. ಇವ್ರು ಅದೇ ಮಾಡಿದ್ರು. ಆದ ಮೇಲೆ ಸಾಯೋ ಕಾಲಕ್ಕೆ ಜಿಂಕೆದೇ ನೆನಪು. ಮುಂದಿನ ಜನ್ಮದಲ್ಲಿ ಜಿಂಕೆ ಆದ್ರು. ಆಮೇಲೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿಯಾರೆ. ರಹುಗುಣ ಮಹಾರಾಜ ಅನ್ನೋರ್ಗು ಉಪದೇಶ ಮಾಡಿದ್ರು. ಜಡಭರತರು ಮೂಕಾಬಾದಿರಂತೆ ಇಬ್ಬರು ನೋಳ್ಪ ಜನಕ್ಕೆ, ನೋಡುವವರಿಗೆ ಮೂಕರಂತೆ ಪೆದ್ದನಂತೆ ಇದ್ರು. ಮಹಾಜ್ಞಾನಿಗಳು, ಜ್ಞಾನ ತುಂಬಿಕೊಂಡಿದೆ. ಆದ ಮೇಲೆ ಅದ್ಭುತವಾದ ಉಪದೇಶ ಮಾಡ್ತಾರೆ. ರಾಜ, ನಿನ್ನನ್ನ ರಾಜ ಅನ್ಕೋತಿಯಲ್ಲೋ, ನಾನು ಈಶ್ವರ ಶಬ್ದದಿಂದ ರುದ್ರದೇವರನ್ನೇ ರಾಜ ಅನ್ಲಿಕ್ಕೆ ನಾನು ತಯಾರಿಲ್ಲ. ಯಾಕೆಂದ್ರೆ ಅವರು ಪರತಂತ್ರರು, ರಾಜ ಅಂದ್ರೆ ದೇವರೊಬ್ಬನೇ. ಆದ್ರೂ ನಿಂಗೇನೋ ಭ್ರಮೆ ಇದೆಯಲ್ಲ, ಏನ್ ಮಾಡ್ಲಿ ಹೇಳು? ಕಾಲು ಹಿಡ್ಕೊಂಡ, ತಾವ್ಯಾರು, ಎಲ್ಲಿಂದ ಬಂದಿರಿ? ನಾ ಯಾರೂ ಏನಲ್ಲಪ್ಪ, ಅಹಂಪುರ ಭರತೋ ನಾಮ ರಾಜ, ವಿಮುಕ್ತ ದೃಷ್ಟ ಶ್ರುತ ಸಂಗ ಬಂಧ, ಆರಾಧನಂ ಭಗವತೈಹ ಮಾನೋ ಮೃಗೋ ಭವಂ ಮೃಗ ಸಂಗಾದ್ನತಾರ್ಥ. ನಾನು ಹಿಂದಿನ ಜನ್ಮದಲ್ಲಿ ಭರತ ಅಂತ ರಾಜ, ನನ್ನಪ್ಪ ನನಗೆ ಉಪದೇಶ ಮಾಡಿದ್ದ. ಆದ್ರೆ ನಾನು ಅರಣ್ಯದಲ್ಲಿ ಜಿಂಕೆ ಸವಾಸದಿಂದ ಮುಂದಿನ ಜನ್ಮ ಜಿಂಕೆ ಜನ್ಮ ಬಂತು, ಆಮೇಲೆ ಬ್ರಾಹ್ಮಣನ ಜನ್ಮ ಬಂತು. ಆದ್ರೆ ಜಿಂಕೆ ಜನ್ಮದಲ್ಲಿ ದೇವರ ಪೂಜೆ ಮಾಡಿದೆ. ಸಾಮಾಂ ಸ್ಮೃತಿ ಮೃಗದೇ ಹೇ ಪಿವೀರ ಕೃಷ್ಣಾರ್ಚನ ಪ್ರಭವ ನೋಜಹಾತಿ. ಈಗ ಒಳ್ಳೆ ಜನ್ಮ ಬಂದಿದೆ, ಇನ್ನ ನಾನು ಯಾರನ್ನು ಮಾತಾಡಿಸುವುದಿಲ್ಲ, ನೀನೊಬ್ಬ ಯೋಗ್ಯ ಅಂತ ನನಗೆ ಉಪದೇಶ ಮಾಡ್ತೇನೆ ಅಂತ ಸುಂದರವಾದ ಉಪದೇಶ ಮಾಡಿ, ಆಮೇಲೆ ಭೂಗೋಳ ಖಗೋಳದ ವರ್ಣನೆ ಮಾಡಿ ನರಕದ ಬಗ್ಗೆ ಹೇಳಿದ್ರು. ಆ ನರಕದ ಬಗ್ಗೆ 21 ನರಕದ ಬಗ್ಗೆ ಹೇಳ್ತಾರೆ. ಎಷ್ಟು ವಿಹಾ ಏತದಹಮಿತಿ ಮಮ ಇದಮಿತಿ. 16 ಜನಕ್ಕೆ ಟೋಪಿ ಹಾಕಿ ಅವರೆಲ್ಲ ದಿನ ಇವನ ಹೆಸರಲ್ಲಿ ಹೊಡ್ಕೋತಾ ಇರ್ಬೇಕು. ಮಾಡ್ತಾರೆ ಪಾಪ. ಅದರಲ್ಲೂ ಈ ಬೆಂಗಳೂರು ಸೈಡ್ 4 ಜನಕ್ಕೆ ಒಬ್ರು ರಿಜಿಸ್ಟರ್ ಮಾಡ್ಕೊಟ್ಬಿಡೋದು.
ಅದ ಗಟ್ಟಿಗ ಯಾರೋ ಅವನೇ ಗೆಲ್ತಾನೆ. ಇನ್ನು ಮಿಕ್ನಾದವ್ರಿಗೆಲ್ಲ ಸೈಟ್ ಸೀಯಿಂಗ್ ಅಷ್ಟೇ, ಸೈಟಲ್ಲಿ ಹೋಗೋದಲ್ಲ. ಇದೇ ನಮ್ಮ ಸೈಟು, ಜೋರಾಗಿ ಹೇಳ್ಬೇಡ್ರಿ ಅವ್ನು ಬರ್ತಾನೇನೋ ಅಷ್ಟೇ, ನೋಡ್ಕೊಂಡು ಹೋಗೋದು, ಇದೇ ಆಗತ್ತೆ. ಇದು ತುಂಬಾ ಇದು ಅಂತ ಎಲ್ಲಾ ಕಡೆ ಮೋಸ ಮೋಸ ಮೋಸ. ಏನ್ ನೀನು ಶ್ರೀಮಂತನಾಗಿ ಇಲ್ಲಿ ಲಕ್ಸುರಿ ಆಗಿದ್ದಿ, ಅಲ್ಲಿ ಬೆಂಡೆತ್ತು ಬಿಡ್ತಾರೆ. ರೌರವ ಅನ್ನೋ ನರಕ, ರುರು ಅನ್ನೋ ಪ್ರಾಣಿ ಬಂದು ಮೈಯನ್ನ ಹರಿದು ಉರಿ 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 ಉರಿ, ಮಗನೇ ನಿನ್ನಿಂದ ಕೆಳಗೆ ಪಾಪ 100 ಜನ ಮೋಸ ಹೋಗಿ ನಿನ್ನ ಹೆಸರು ಹೊಡ್ಕೋತಾ ಇದಾರಲ್ಲ, ನೀವು ಅಡ್ಡಾಡ್ ಸಾಯಿ ಅಂತ. ಮಹಾರೌರವ ಇದ್ರ ಅಣ್ಣ. ಇದೇ ರೀತಿಯಾಗಿ ಇನ್ನೂ ಬೇಕಾದಷ್ಟು ನರಕಗಳೆಲ್ಲ ಇದ್ದಾವೆ. ತಾಮ್ರದ ಹೆಂಚಿನ ಮೇಲೆ ನಡೆಸ್ತಾರ, ಅದು ರೆಡ್ ಹಾಟ್ ಆದ್ರೆ ಎಷ್ಟು ದಿನ ಅಂದ್ರು. ಗೋವಿನ ಮೈ ಮೇಲೆ ಕೂದಲು ಎಷ್ಟಿದೆಯೋ ಅಷ್ಟು ಅಂತ. ತಂದೆ ತಾಯಿಗಳ ಮಾತು ಕೇಳದೇ ಇದ್ರೆ, ಗುರುದ್ರೋಹ ಮಾಡಿದ್ರೆ, ಇವನ್ನೆಲ್ಲ ಹೇಳಿದ್ರು. ಸ್ವಾಮಿ ತಪ್ಪಿಸ್ಕೊಳ್ಲಿಕ್ಕೇನು? ನಿರಂತರ ಭಗವಂತನ ನಾಮಸ್ಮರಣೆ. ಒಮ್ಮೆ ಆದ್ರೂ ಭಕ್ತಿಯಿಂದ ಕೃಷ್ಣನನ್ನ ಕರೀರಿ ಅಂತಾರೆ. ಸಕನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗೀರ್ಯ ನತೇಯಮಂ ಭಾಷಭೃಚಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಒಮ್ಮೆ ಕೃಷ್ಣನ ನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡಿದರೆ ಸ್ವಪ್ನದಲ್ಲೂ ಯಮದೂತರು ಬರೋದಿಲ್ಲ. ಚೆನ್ನಾಗಿ ಅದರಲ್ಲೂ ಕಲಿಯುಗದಲ್ಲಿ ಕೃಷ್ಣನಾಮೋಚ್ಚಾರಣೆಗೆ ತುಂಬಾ ಪುಣ್ಯ ಉಂಟು. ಭಕ್ತಿಯಿಂದ ಅವನನ್ನ ಕರಿ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವೇನೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು. ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಅಲ್ಲವೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ. ಯಮನ ಭಟರು ನೋಡಿ ಅಂಜಿ ಅಡವಿ ಸೇರ್ವರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ. ಸುಮ್ಮನದಿ ಶ್ರೀಕೃಷ್ಣ ತನ್ನ ಲೋಕ ಕೊಡುವನೋ. ಸ್ವಾಮಿ ಕೃಷ್ಣನ ಅಥವಾ ಭಗವಂತನ ನಾಮೋಚ್ಚಾರಣೆ ಮಾಡಿ ಉದ್ಧಾರ ಆದಂತವನ ಯಾವ್ದಾದ್ರೂ ಕಥೆ ಇದೆಯಾ? ಅಜಾಮಿಲನ ಕಥೆಯನ್ನ ಹೇಳ್ತಾರೆ. ಕಾನ್ಯಕುಬ್ಜೆ ದಜ ಕಶ್ಚಿತ್ ದಾಸೀಪತಿ ಅಜಾಮಿಲ. ಕಾನ್ಯಕುಬ್ಜ ಅಂತ ಈಗ ಖನೋಜ್ ಅಂತ ಕರೀತಾರೆ ನಾರ್ತ್ ಇಂಡಿಯಾದಲ್ಲಿ. ಅಲ್ಲಿ ಅಜಾಮಿಲ ಅಂತ ಅವನು ನಾಮ್ನಾನಷ್ಟ ಸದಾಚಾರ. ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಇನ್ಯಾವಳೋ ಮದುವೆ ಆಗಿ 10 ಮಕ್ಕಳನ್ನ ಪಡೆದು ಕಡೆಯ ಮಗನನ್ನ ತುಂಬಾ ಮುದ್ದಾಡಿ ಅದನ್ನ ಮೇಲೆ ತುಂಬಾ ಮೋಹ ಇತ್ತು. ಯಮದೂತರು ಬಂದ್ಯಾರು ಇವನನ್ನ ಕರೆದುಕೊಂಡು ಹೋಗ್ಲಿಕ್ಕೆ. ದೂರದಲ್ಲಿ ಮಗು ಆಟ ಆಡ್ತಾ ಇತ್ತು. ಅದನ್ನ ಜೋರ ಕರೆದ. ನಾರಾಯಣ ಅಂದ. ಪ್ಲಾವಿತೇನ ಸ್ವರೇಣೈವ ದೂರೇ ಕ್ರೀಡನ ಕಾಸಕ್ತಂ ಪುತ್ರಂ ನಾರಾಯಣ ಕ್ವಯಂ. ಇಲ್ಲಿ ದೂರೇ ಅನ್ನೋದಕ್ಕೆ ಸ್ವಲ್ಪ ದೂರ ಅಂತ ವಿಶೇಷ 2 ಅರ್ಥ ಬರೀತಾರೆ. ದೂರೇ ಅಂದ್ರೆ ವೈಕುಂಠದ ಆಚೆ ಇರುವ ಲಕ್ಷ್ಮೀಪತಿ ನಾರಾಯಣ ಅಂತ. ಅವನು ಯಾವ ಆಟ ಆಡ್ತಾ ಇದ್ದ? ಜಗತ್ತಿನ ನಿರ್ಮಾಣಾದಿಗಳು ಈಗ ನಮಗೆಲ್ಲ ಏನ್ ಕಾಟ ಕೊಡ್ತಾನಲ್ಲ, ಅವನಿಗೊಂದು ಆಟವೇ. ದೇವರಿಗೆ ಈ ಜಗತ್ತಿನಲ್ಲಿ ಈ ಎಲ್ಲ ವ್ಯಾಪಾರಗಳು ಅವನಿಗೊಂದು ಜಗದ ಹುಟ್ಟು ಸಾವು ಎಲ್ಲ ಇವನಿಗೊಂದು ಆಟವು. ದೇವರಿಗೆ ಆಟವೇ ಅದು. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಚ್ಚೇಚ ಸಂಹಾರಕರ ಮೋದ್ಯತಂ ಹೃಷ್ಟಪೋಷ್ಟಾನುಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ. ಇವೆಲ್ಲವೂ ದೇವರಿಗೆ ಆಟ. ಹಾಗಾಗಿ ಅವನನ್ನ ಕರೆದ. ದೂರೇ ಕ್ರೀಡನ ಕಾಸಕ್ತಂ. ನಾರಾಯಣನ ದೂತರು ಬಂದರು. ವಿಷ್ಣು ದೂತರು ಬಂದಾಗ ಯಮದೂತರಿಗೂ ವಿಷ್ಣುದೂತರಿಗೂ ಸಂವಾದ ಆಗಿ ನಾಳೆಯಿಂದ ನೀವು ಇಲ್ಲಿ ಬರಬೇಡ್ರಿ ಅಂದ್ರು. ಯಮಧರ್ಮರಾಜನ ಹತ್ರ ಬಂದು ಕೇಳಿದ್ರು. ಯಮಧರ್ಮರಾಜ ಅಂದ, ವಿಷ್ಣುದೂತರ ಸುದ್ದಿಗೆ ಹೋಗಬೇಡಿ,
ಯಾರು ಹರಿಸ್ಮರಣೆ ಮಾಡ್ತಾರೆ ಅವ್ರನ್ನೇ ಕರ್ಕೊಂಡ್ಬರ್ಬೇಡ್ರಿ. ಕಲಿಯುಗದಲ್ಲಿ ಇದೊಂದು ದೊಡ್ಡದು. ನಾವೇನ್ ಮಾಡ್ತೀವೋ ಮಾಡಿ ಶ್ರೀಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ. ನಮ್ಗಿನ್ನ ಇಸ್ಕಾನ್ ಅವ್ರು ಸಿಕ್ಕಾಪಟ್ಟೆ ಮಾಡ್ತಾರಪ್ಪ. ಜಪದ ಮಣಿ ಇಟ್ಕೊಂಡೇ ಓಡಾಡ್ತಾ ಇರ್ತಾರ ಅವ್ರು. ಶ್ರೀಕೃಷ್ಣಾಯ ನಮಃ ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿ ನಮ್ಮೆಲ್ಲ ಪಾಪಗಳನ್ನ ಕಳ್ಕೊಳ್ಳಿ. ಕರ್ಷತೀತಿ ಕೃಷ್ಣ ಅಂದ್ರೆ ಅರ್ಥಾನುಸಂಧಾನ ಬೇಕು. ಭಗವಂತನ ನಾಮೋಚ್ಚಾರಣೆಗೆ ಯಾವ ತರಹದ ಯಮಧರ್ಮರಾಜ ಅಂದ, ದಯಮಾಡಿ ಅವ್ರನ್ನ ಕರ್ಕೊಂಡ್ಬರ್ಬೇಡ್ರಿ. ಯಾಕೆ ಅಂದ್ರೆ ಸಂಕೇತಕ್ಕೆ ಪರಿಹಾಸಕ್ಕೆ ವಿಷ್ಣುದೂತರು ಹೇಳಿದ್ರು, ಯಾವುದೋ ಒಂದು ನಿಮಿತ್ತದಿಂದ ಹರಿಸ್ಮರಣೆ ಮಾಡಿದ್ರು ಸಾಕು. ಆಚಾರ್ಯರಂದ್ರು ಭಕ್ತಿಯಿಂದ ಮಾಡಿ, ಅರ್ಥದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಸುಮ್ಮನೆ ಒಂದು ನಾಮೋಚ್ಚಾರಣೆ ಬೇಡ, ನಾಮದ ಅರ್ಥ ಗೊತ್ತಿರ್ಲಿ, ತುಂಬಾ ಪುಣ್ಯ ಅಂತ ನಾರದ ಪುರಾಣದ ಮಾತನ್ನ ಆಚಾರ್ಯ ಹೇಳ್ತಾರೆ. ಹರಿಸ್ಮರಣೆ ಮಾಡ್ಲಿಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಜಾತಿ ನೀತಿ ವೇಷಭೂಷಣ ಇಲ್ಲ. ಯಾವಾಗ ನೀನು ಹರಿಸ್ಮರಣೆ ಮಾಡ್ತೀವೋ ಹಾಗೆ ಪುಣ್ಯ, ಯಾವಾಗ ಬಿಡ್ತೀವೋ ಹಾಗೆ ಪಾಪ. ಸದಾ ಅನ್ನು ನಿಂಗೇನ್ ದಾಡಿ ಅಂತ ಟೈಮ್ ಇಲ್ಲ ಅಂತೀವಿ. ಯಾಕಿಲ್ಲ ಟೈಮು? ಬೇಕಾದಷ್ಟಿದೆ ಅಂದ್ರು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ. ಮಲಗೆದ್ದು ಮೈ ಮುರಿದು ಏಳುತ್ತಾನಾಗೊಮ್ಮೆ ಕೃಷ್ಣ ಎನಬಾರದೆ. ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನಬಾರದೆ, ಶ್ರೀ ಕೃಷ್ಣ ಎನಬಾರದೆ. ಕಂದನ್ನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಚಂದೊಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನಬಾರದೆ, ಶ್ರೀ ಕೃಷ್ಣ ಎನಬಾರದೆ. ಇಷ್ಟನ್ನ ಹೇಳಿದ್ರು. ಹೇಳಿ ಆದ ಮೇಲೆ ಯಮದೂತರು ಯಮಧರ್ಮರಾಜನ ಹೇಳಿದ, ನಾಳೆಯಿಂದ ವಿಷ್ಣು ಹರಿಯ ಸ್ಮರಣೆ ಮಾಡಿದವ್ರನ್ನ, ಅದರಲ್ಲೂ ಒಂದು ಯಮಗೀತೆ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಆ ಶ್ಲೋಕ ಎಲ್ಲರಿಗೂ ಬರುತ್ತದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ. ಯಾರು ಈ ಶ್ಲೋಕವನ್ನ ಹೇಳ್ತಾರೆ ಅವರನ್ನ ಕರ್ಕೊಂಡ್ಬರ್ಬೇಡ್ರಿ ಅಂತ ಯಮಗೀತೆಯಲ್ಲಿ ಇರುವಂಥದ್ದು. ಯಾವ್ದೋ ಸಿನಿಮಾದಲ್ಲಿ ಹಾಡ್ಬಿಟ್ಟಿದ್ದಾರೆ, ತುಂಬಾ ಜನ ಹೇಳ್ತಿರ್ತಾರೆ ಹಾಳಾಗಲಿ. ಹಾಗಾದ್ರೂ ಯಮಧರ್ಮರಾಜನ ಮನೆಗೆ ಹೋಗೋದು ತಪ್ಪಿದ್ರೆ ಆಯ್ತು. ಹಿಂದಿ ಯಾವುದೋ ಸಿನಿಮಾದಲ್ಲಿದೆ, ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಮಾಧವ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಕಮಲನಯನ ವಾಸುದೇವ ವಿಷ್ಣು ಧರಣೀಧರಾಚ್ಯುತ ಶಂಖಚಕ್ರ ಪಾಣೆ ಭವ ಶರಣ ಮಿತೀರಯಂತಿ ಏವೈ ಯಜಭಟ ದೂರ ತರೇಣ ತಾನ್ ಅಪಾಪಾನ್. ಅವರೆಲ್ಲಾ ಪಾಪಗಳನ್ನ ಕಳ್ಕೊಂಡಿರ್ತಾರೆ, ಅವ್ರ ಸುದ್ದಿಗೆ ಹೋಗ್ಬೇಡಿ ಅಂತ ಹೇಳಿ. ಇಲ್ಲೊಂದು ಸ್ವಲ್ಪ ಮಿಸ್ಲೀಡ್ ಆಗತ್ತೆ. ಹರಿಸ್ಮರಣೆ ಮಾಡಿದ್ರೆ ಎಲ್ಲಾ ಪಾಪ ಹೋಗುತ್ತೆ ಅಂದ್ರೆ ಎಲ್ಲಾ ಅದನ್ನೇ ಮಾಡ್ತಾ ಕೂಡೋದ? ಇನ್ನೊಂದು ಪದ್ಯವೂ ಇದೆ, ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯ ನಾಮ. ರಾಗವಾಗಿ ಹೇಳ್ತಾ ಇರ್ತೀವಿ, ಆ ಸಂಧ್ಯಾವಂದನೆ ಬಿಟ್ಟು ಅದನ್ನ ಮಾಡಬೇಡಿ ಅಂತಾರೆ. ಸ್ನಾನ ಸಂಧ್ಯಾ ವಂದನೆ ಮಾಡದವನಿಗೆ ಹರಿಯ ನಾಮ ಅಲ್ಲ, ನಾಮ ಹರಿಯೋ ತರ ಹೊಡಿತಾನೆ ದೇವರು. ಮತ್ತೇನು, ಸ್ನಾನ ಸಂಧ್ಯಾ ವಂದನೆಯನ್ನ ಮಾಡುವ ಅಧಿಕಾರ ಯಾರಿಗೆ ಸಹಜವಾಗಿ ಇಲ್ಲ. ಸ್ನಾನ ಅಂತಲ್ಲ, ಸ್ನಾನಕ್ಕೆಲ್ಲರೂ ಅಧಿಕಾರಿಗಳೇ. ಸಂಧ್ಯಾ ವಂದನೆಯನ್ನ ಮಾಡುವ ತ್ರೈವರ್ಣಿಕರಿಗೆ ಸಂಧ್ಯಾ ವಂದನೆ ಇದೆ, ಕೆಲವರಿಗೆ ಇಲ್ಲ. ಸಂಧ್ಯಾ ವಂದನೆ ಇಲ್ಲ ಅಂತ ಬೇಜಾರು ಪಟ್ಕೋಬೇಡಿ. ಹರಿಸ್ಮರಣೆ ಮಾಡಿದ್ರೆ ದಟ್ ಈಸ್ ಈಕ್ವಲೆಂಟ್ ಟು ಸಂಧ್ಯಾ ವಂದನೆ. ಸಂಧ್ಯಾ ವಂದನೆ ಮಾಡೋನು ಹರಿಸ್ಮರಣೆ ಮಾಡ್ತಾ ಕೊಡೋದಲ್ಲ, ಸಂಧ್ಯಾ ವಂದನೆ ಮಾಡ್ಬೇಕು ಅವನು. ಸ್ನಾನ ಸಂಧ್ಯಾದಿಗಳಿಗೆ ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಅವರು ಹರಿಸ್ಮರಣೆ ಮಾಡು ಅಂತ ಅದರ ಅಭಿಪ್ರಾಯ. ನಾವು ಸಂಧ್ಯಾ ವಂದನೆಗೆ ನೀರಿಟ್ಕೊಂಡೆ ಅದನ್ನ ಅಂತ ಇರ್ತೀವಿ, ಸ್ನಾನ ಸಂಧ್ಯಾ ವಂದನೆ ಮಾಡದವನಿಗೆ ಹರಿಯ ನಾಮ. ಅದೆಲ್ಲ ದೇವರು ಎಷ್ಟೇ ರಾಗವಾಗಿ ಹಾಕಿದ್ರು ವಿರಾಗ ಬರೋ ತರ ಹೊಡಿತಾನೆ. ನೀನು ಏನೂ ಯೋಗ್ಯತೆ ಇಲ್ಲ, ಇನ್ಯಾವುದೋ ಯೋನಿಯಲ್ಲಿ ಬಂದಿದೆ ಅಥವಾ ಮಾಡುವ ಬೌದ್ಧಿಕವಾದ ಯೋಗ್ಯತೆ ಇಲ್ಲ, ಹರಿಸ್ಮರಣೆ ಮಾಡುವಂಥದ್ದು ನಮ್ಗಲ್ಲ ಅದು. ಹಾಗಾಗಿ ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಖಂಡಿತ ಹೌದು. ಆದ್ರೆ ಯಾರು ಯಾವುದನ್ನ ಮಾಡಬೇಕೋ ಅದು ಮಾಡ್ಲೇಬೇಕು. ಅದನ್ನ ಬಿಟ್ಟು ಇದನ್ನ ಮಾಡು ಅಂತಲ್ಲ.
ಅಲ್ಲಿ ಬಿಟ್ಟದ್ದನ್ನೆಲ್ಲ ಈ ನಾಮಸ್ಮರಣೆಯಿಂದ ತುಂಬೋದು. ಬಿಟ್ಟ ಸ್ಥಳ ತುಂಬಿರಿ ಅಂತಿರತ್ತಲ್ಲ, ಅಲ್ಲಿ ಏನೇನೋ ಬಿಟ್ಟಿರ್ತೀವಿ, ಸ್ವರ, ವರ್ಣ, ಕಾಲ, ಭಕ್ತಿ, ಅದೆಲ್ಲವೂ ಕಾಂಪನ್ಸೇಟ್ ಆಗಕ್ಕೆ ಹರಯೇ ನಮಃ ಮಧ್ಯೆ ಮಂತ್ರ, ತಂತ್ರ, ಸ್ವರ, ವರ್ಣ, ಲೋಪ, ದೋಷ, ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ. ಅದನ್ನಾದ್ರೂ ನೆಟ್ಟಿಗೆ ಹೇಳ್ಬೇಕು. ನಾವು ಅದನ್ನೇ ಗಡಿಬಿಡಿಯಲ್ಲಿ ಹೇಳ್ತೀವಿ, ಮಧ್ಯ ಮಧ್ಯ ಗೋವಿಂದ ಅಂತ. ಅದರ ಸಲುವಾಗಿ ಇನ್ನೊಂದ್ಸಲಿ ಹೇಳ್ಬೇಕು, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಯಾರಿಗೆ ಅಧಿಕಾರ ಇದೆ ಮಾಡಲೇಬೇಕು, ಯಾರಿಗೆ ಅಧಿಕಾರ ಇಲ್ಲ ಅವರಿಗೆ ಹರಿಸ್ಮರಣೆ. ಇದೊಂದು ಎಚ್ಚರಿಕೆ ಆಚಾರ್ಯರು ಸೂತ್ರ ಭಾಷ್ಯದಲ್ಲೂ ಹೇಳ್ತಾರೆ, ಅದು ಹೌದು ಕೂಡ. ಇಷ್ಟೆಲ್ಲ ಆದ ಮೇಲೆ ಅವತ್ತಿನಿಂದ ಯಮಧರ್ಮರಾಜನ ದೂತರು ಬರೋದಿಲ್ಲ. ಸೊ ಕಲಿಯುಗದಲ್ಲಿ ತುಂಬಾ ಸುಲಭದ ಉಪಾಯ ಅಂದ್ರೆ ನಿರಂತರ ಭಗವಂತನ ಸ್ಮರಣೆ. ಶ್ರೀರಾಮಾಯ ನಮಃ, ಶ್ರೀಕೃಷ್ಣಾಯ ನಮಃ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತಾನೆ ಇರುವಂತ. ನಂತರದಲ್ಲಿ ಷಷ್ಠಸ್ಕಂದದಲ್ಲಿ ವಿಶೇಷವಾಗಿ ನಾರಾಯಣ ವರ್ಮ ಅಂತ ಉಪದೇಶವನ್ನು ಮಾಡ್ಯಾರ ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ. ಅಂದ್ರೆ ಇದು ಹೇಳಿಕೊಳ್ಳುವ ಕವಚ, ಸ್ತ್ರೀಯರಿಗೂ ಇದೆ ಅದು. ಕನ್ನಡದಲ್ಲಿ ವ್ಯಾಸರಾಜರು ವ್ಯಾಸರಾಜರೇ ಮಾಡಿರ್ಬೇಕು, ವಾದರಾಜರು ಏನೋ ಮಾಡಿಕೊಟ್ಟಿದ್ದಾರೆ. ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್. ಜಲದಲ್ಲಿ ಮತ್ಸ್ಯನಾಮಕನಾಗಿ ನನ್ನ ರಕ್ಷಣೆ ಮಾಡು. ಈ ವರುಣದೇವರ ಭೃತ್ಯರು ನೀರಿನಲ್ಲಿ ಕಾಣದಂತೆ ಇರ್ತಾರೆ, ಅವರು ಪಾಶ ಕೆಳ್ಕೊಂಡು ಹೊರಟೋಗ್ತಾರೆ. ಅದು ಆಗಬಾರ್ದು ಅಂದ್ರೆ ಮತ್ಸ್ಯನಾಮಕ ಭಗವಂತ ನೀ ರಕ್ಷಣೆ ಮಾಡುವಂತ ಬೇಡಿ ಅಂತ. ಆಮೇಲೆ ಎಲ್ಲರನ್ನೂ ಅಲ್ಲ, ಎಲ್ಲರನ್ನೂ ಕರ್ಕೊಂಡು ಹೋಗೋದಲ್ಲ, ಅಂತೂ ಜಲದ ಬಾಧೆ, ಜಲದಿಂದ ಕಂಟಕ ನಿನಗಾಗಬಾರ್ದು ಅಂದ್ರೆ ಮತ್ಸ್ಯನಾಮಕ ಭಗವಂತನನ್ನ ಚಿಂತನೆ ಮಾಡು. ಸ್ಥಳದಲ್ಲಿ ನಮ್ಮ ಪಾಡಿಗೆ ನಾವು ನಿಂತಾಗ ಏನೇನೋ ಆಕ್ಸಿಡೆಂಟಲ್ ಆಗಿ ಯಾವುದೋ ಮರ ಬಿತ್ತು, ಇನ್ನೇನೋ ಬಿತ್ತು, ಅದು ಆಗಬಾರ್ದು ಅನ್ನೋದಾದ್ರೆ ವಾಮನ ರಕ್ಷಣೆ ಮಾಡು ಅಂತ ಕೇಳಬೇಕು. ಅಂತರಿಕ್ಷದಲ್ಲಿ ತ್ರಿವಿಕ್ರಮ ರಕ್ಷಣೆ ಮಾಡು, ಅಡವಿಯಲ್ಲಿ ನರಸಿಂಹದೇವರ ರಕ್ಷಣೆ ಮಾಡಲಿ, ಆಮೇಲೆ ಹಿಲ್ ಟ್ರೆಕ್ಕಿಂಗ್ ಅಲ್ಲಿ ಶ್ರೀರಾಮಚಂದ್ರ ರಕ್ಷಣೆ ಮಾಡಲಿ, ದಾರಿಯಲ್ಲಿ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಪವಿತ್ರವಾದ ದೇವರ ಸನ್ನಿಧಾನ ಇರುವ ವೃಂದಾವನಗಳು ಅಥವಾ ದೇವರ ವಿಶೇಷವಾದ ಮೂರ್ತಿ ಇರುವ ದೇವಸ್ಥಾನ ಬಂದ್ರೆ ನೋಡಿಕೊಂಡೇ ಹೋಗ್ಬೇಕು. ಇಲ್ಲಾಂದ್ರೆ ಬಹಳ ದೊಡ್ಡ ದೋಷ, ಅದು ಸಾಧ್ಯ ಇಲ್ಲ. ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಈಗಂತೂ ಅದು ಹತ್ತು ಬಿಟ್ರೆ ಎಲ್ಲಿದ್ದೀವಿ ಏನೋ ಗೊತ್ತಾಗಲ್ಲ. ಮೈಸೂರು ಶ್ರೀರಂಗಪಟ್ಟಣ ಇಳಿದ ಮೇಲೆ ಗೊತ್ತಾಗೋದು. ಕೆಳಗೆ ಹೋಗ್ಬೇಕಾದ್ರೆ ಮದ್ದೂರು ಅಲ್ಲಿರುವ ಭಗವಂತನ ನೋಡಿ, ಆಮೇಲೆ ಈ ಕಡೆ ಅಬ್ಬೂರಿಗೆ ಬಂದು ಗೋವಿಂದ ಒಂದು ವಾರ ಆಗತ್ತೆ ಮೈಸೂರಿಗೆ ಹೋಗೋದು. ಹಿಂದೆ ನಡೆದು ಹೋಗೋರು. ಅದಕ್ಕೆ ಹಯಗ್ರೀವಾಯ ನಮಃ ಅಂತ ಇದಕ್ಕೆಲ್ಲ ಪರಿಹಾರವನ್ನ ಹೇಳಿಕೊಟ್ಟಿದ್ದಾರೆ. ಅಂತೂ ಇಷ್ಟನ್ನೆಲ್ಲ ಮಾಡಿ ಉದ್ಧಾರ ಆದಂತಹ ಇಂದ್ರದೇವರು ಆ ಪಾಠ ಹೇಳಿಕೊಟ್ಟ ಗುರುವನ್ನೇ ಕೊಂದಾಗ್ಬಿಟ್ರು, ವಿಶ್ವರೂಪಾಚಾರ್ಯ. ಆದ್ರೆ ಇಂದ್ರದೇವರಿಗೆ ಅದೇನು ಆಗ್ಲಿಲ್ಲ. ಮಹಾನ್ ಅಂತಾದ ಅಂತಾರೆ. ವೃತ್ರಾಸುರನನ್ನ ಕೊಂದದ್ದಕ್ಕೆ ಇಂದ್ರದೇವರು ಬರೀ ಇಂದ್ರ ಅಂತಿದ್ರು. ಆಮೇಲೆ ಮಹೇಂದ್ರ ಅಂತ ಅದು ಮಹಾಪೂಜಾಯಾಮ್ ಅಂತ ಅವನಿಗೆ ಪುಣ್ಯವೇ ಬಂತು. ಆಮೇಲೆ ಆ ತೊಷ್ಟ್ರು ಅಂತ ಒಬ್ಬ ಸೂರ್ಯನ ಮಗ ಇವನು ವಿಶ್ವರೂಪಾಚಾರ್ಯರು. ಇಂದ್ರದೇವರು ಆ ವಿಶ್ವರೂಪಾಚಾರ್ಯರನ್ನ ಕೊಂದದ್ದಕ್ಕೆ ಅಪ್ಪನಿಗೆ ಬಹಳ ಬೇಜಾರಾಯ್ತು. ಬರಲ್ಲ ಅಂತ ಕರ್ಕೊಂಡು ಹೋದ್ರೆ ಏನೋ ಒಂದ್ಸಲ ಎಕ್ಸ್ಕ್ಯೂಸ್ ಮಾಡ್ಬೋದಾಗಿತ್ತು. ನಿನ್ನನ್ನೇ ಕೊಲ್ಲೋ ಮಗನ್ನ ಪಡೀತೇನೆ ಅಂತಂದಾಗ ಆಗ ಹುಟ್ಟಿದವನೇ ವೃತ್ರಾಸುರ. ಅವನಿಗೂ ಇಂದ್ರನಿಗೂ ಯುದ್ಧ ಆಗಿ ಅವನು ಸತ್ತ. ಸಾಯೋ ಕಾಲಕ್ಕೆ ದೇವರ ಸ್ತೋತ್ರ ಮಾಡಿದಾಗ ಯಾರಿವನು ಅಂದ್ರೆ ಹಿಂದೆ ಅವನು ಚಿತ್ರಕೇತು ಅನ್ನೋ ರಾಜ. ಅವನಿಗೆ ಅನೇಕ ಜನ ಹೆಂಡತಿ ಇರಿದ್ರು, ಮಕ್ಕಳಾಗಿರ್ಲಿಲ್ಲ. ಸುದೈವದಿಂದ ಒಂದು ಮಗು ಆಯ್ತು. ನಾರದನ ಹಂಗೆ ರಚನೆ ಅನುಗ್ರಹ ಮಾಡಿದ್ರು. ಆ ಮಗುವನ್ನ ಎಲ್ಲ ಸವತಿಯರು ವಿಷ ಹಾಕಿಕೊಂಡ್ರು. ಮತ್ತೆ ಆ ಜೀವನನ್ನೇ ಕರೆಸಿ ಉಪದೇಶ ಮಾಡಿಸಿದಾಗ ಅಪ್ಪನಿಗೆ ವೈರಾಗ್ಯ ಬಂದು ಚೆನ್ನಾಗಿ ದೇವರನ್ನ ಒಲಿಸಿಕೊಂಡು ವಿಮಾನ ಕೊಟ್ಟು ಓಡಾಡುವಂತ. ರುದ್ರದೇವರು ಪಾರ್ವತಿನ ಆಡ್ಕೊಂಡ್ಬಿಟ್ಟ. ಸದಾ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಾರೆ ಇವರು, ಸರಿ ಇಲ್ಲ ಅಂತ. ಆಗ ಅವರು ಶಾಪ ಕೊಟ್ರು. ಪಾರ್ವತಿ, ನೀನು ಅಸುರನಾಗಿ ಹುಟ್ಟು ಬೇಡಿಕೊಂಡ. ಅಸುರನಾಗ್ಲಿಕ್ಕೆ ಭಯ ಇಲ್ಲ, ದೇವರ ವಿಸ್ಮರಣೆ ಬರುತ್ತೆ. ಇಲ್ಲ, ಅಸುರನಾದ್ರೂ ದೇವರ ಸ್ಮರಣೆ ಇರ್ಲಿ ಅಂತ ವರ ಕೊಟ್ಟಿದ್ದಕ್ಕೆ ಅಸುರನಾದ್ರೂ ದೇವರ ಚಿಂತನೆಯನ್ನು ಮಾಡಿದ್ದಾನೆ. ಇಷ್ಟು ಹೇಳಿ ಆದ್ಮೇಲೆ ದೇವರಿಗೆ ಏನಾದ್ರೂ ಪಾರ್ಶಾಲಿಟಿ ಇದೆಯಾ? ಯಾಕೆಂದ್ರೆ ಇಂದ್ರದೇವರು ವೃತ್ರಾಸುರನನ್ನ ಸಂಹಾರ ಈಸಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನ್ ಮಾಡಿದ್ರು ಬದುಕೋನು. ಕಡೆಗೆ ದದೀಚಿ ಋಷಿಗಳ ಬೆನ್ನಿನ ಎಲಬನ್ನ ತೆಗೆದುಕೊಂಡು ಬಂದು ಹೊಡೀರಿ ಅಂತ ದೇವರು ಸೂಚನೆ ಮಾಡಿದ. ಪತ್ತೇದಾರಿ ಕಥೆ ಇದ್ದಾಗಿದೆ. ಎಲ್ಲೋ ಗಿಣಿಯಲ್ಲಿ ಅವನು ಪ್ರಾಣ ಇದೆ, ಅಮಾವಾಸ್ಯ ದಿನ ಅವನು ಬರ್ತಾನೆ, ಹೀಗೆ ಹಾಗೆ ಕೇಳಿದ್ವಲ್ಲ. ಅದು ಇವರ ಎಲಬನ್ನ ಹೇಗೆ ತರೋದು ಕೇಳ್ಕೊಂಬನ್ನಿ. ಅದು ದದೀಚಿ ಋಷಿಗಳು ಪುಣ್ಯಾತ್ಮರು ಎಲಬು ಕೊಟ್ರಂತ. ಅವರೇ ಪ್ರಾಣ ಬಿಟ್ರು. ಎಲಬು ಕೊಡೋದೇನದು, ಅವ್ರ ಟೋಪಿ ಅಲ್ಲ, ಅದು ದೇಹದ ಸ್ಪೈನಲ್ ಕಾರ್ಡ್ ಅದು.
ಆದಮೇಲೆ ಅದನ್ನ ತೆಗೆದುಕೊಂಡು ಹೊಡೆದಾಗ ಅವನು ದೇವರ ಸ್ಮರಣೆ ಮಾಡಿ ಪ್ರಾಣ ಬಿಟ್ಟ. ಇಂದ್ರದೇವರ ಸಲುವಾಗಿ ದೇವರು ತುಂಬಾ ಹೆಲ್ಪ್ ಮಾಡೋದ್ರಿಂದ ದಿತಿದೇವಿಯಲ್ಲಿ ದೈತ್ಯರು ಹುಟ್ಟೋದು ಬಿಟ್ಟು ಇಂದ್ರದೇವರ ಫ್ರೆಂಡ್ಸ್ 49 ಜನ ಮರುದೇವತೆಗಳು ಹುಟ್ಟೋದು. ಇದೆರಡನ್ನು ಕೇಳಿ ಡೌಟ್ ಬಂತು, ದೇವರಿಗೆ ಪಾರ್ಶಾಲಿಟಿ ಇದೆಯಾ, ದೇವರು ಇಂಪಾರ್ಶಿಯಲ್ ಪಾರ್ಶಿಯಲ್? ಅದಕ್ಕೆ ಪಾರ್ಶಾಲಿಟಿಯಲ್ಲಿ 2 ವಿಧ ಇದೆಯಪ್ಪ. ವೇದಗಳಿಗೆ ಅಪ್ರಮಾಣ ತರುವಂತ ಪಾರ್ಶಾಲಿಟಿ ದೇವರಲ್ಲಿಲ್ಲ. ಏನಂದ್ರೆ ಒಬ್ಬ ವ್ಯಕ್ತಿ ಟೀಚರ್ ಆದವನು ಪಾಠ ಹೇಳ್ಕೊಡ್ಬೇಕಾದ್ರೆ ಎಲ್ಲರಿಗೂ ಅರ್ಥ ಆಗ್ಲಿ ಅಂತಾನೆ ಹೇಳ್ಬೇಕು. ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಈ ಮಸ್ಟ್ ಬಿ ಪಾರ್ಶಿಯಲ್. ಏನ್ ಬರ್ದಿಯಾರೆ ಅದಕ್ಕೆ ಮಾರ್ಕ್ಸ್ ಕೊಡ್ಬೇಕು. ಅದು ಬಿಟ್ಟು ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ 90 ಹಾಕ್ತೀನಿ ಅಂದ್ರೆ ಗತಿ ಏನು? ಸಿಚುಯೇಷನ್ ನೋಡಿ. ನಮ್ಮ ದೇವರು ಅಷ್ಟೇ, ನೀನು ಮಾಡಿದ ಸಾಧನೆಗೆ ತಕ್ಕಂತ ಫಲ ಕೊಡ್ತಾನೆ. ಸಾಧನೆ ಮಾಡದೆ ಫಲ ಕೊಟ್ಟಿದ್ರೆ ಅದನ್ನ ಪಾರ್ಶಾಲಿಟಿ ಅನ್ಬೇಕು. ಸಾಧನೆ ಮಾಡಿದ್ದಕ್ಕೆ ಕೊಟ್ರೆ ಅವನ ಎಫರ್ಟ್ಗೆ ತಕ್ಕಾಗೆ ಸ್ಯಾಲರಿ ಇದೆ, ಅದನ್ನೇನು ತಪ್ಪು ಅನ್ನೋದಿಲ್ಲ. ಹಾಗಾಗಿ ನಮ್ಮ ದೇವರಲ್ಲಿ ಇಂಥ ಗುಣರೂಪವಾದದ್ದಿದೆ. ಇದು ಹೊಸ ಪ್ರಶ್ನೆ ಅಲ್ಲ, ಹಳೆಯದೆ. ಯಾರಿಗೆ ಬಂದಿತ್ತು? ಧರ್ಮರಾಜನಿಗೆ. ಅವರ ಮನೆಯಲ್ಲಿ ರಾಜಸೂಯಾಗ ಆದಾಗ ಶಿಶುಪಾಲ ದೇವರನ್ನ ಸಿಕ್ಕಾಪಟ್ಟೆ ಬೈದ. ದೇವರು ಚಕ್ರ ಬಿಟ್ಟ ಕೂಡಲೇ ಅವನ ತಲೆ ಸೀಳಿ ದೇವರಲ್ಲಿ ಬಂದು ಸೇರ್ಕೊಳ್ತದೆ ಜೀವ. ಧರ್ಮರಾಜನಿಗೆ ಡೌಟ್ ಬಂತು, ದೇವರನ್ನು ಸಮ ಅಂತಾರೆ, ಇದೇನು ಸ್ವಾಮಿ, ದೇವರನ್ನ ನಿಂದೆ ಮಾಡಿದ್ರು ಒಳಗೆ ಬಂದು ಸೇರನ್ನಲ್ಲ, ಹೇಗಿದು? ಇಲ್ಲ ಇಲ್ಲ, ನಿಂದೆ ಮಾಡಿದವನ್ ಬೇರೆ, ಒಳಗೆ ಬಂದವನ್ ಬೇರೆ ಅಂದ್ರು. ಜೀವದ್ವಯ ವೇಷ, ಏನ್ ಡ್ಯುಯಲ್ ಸಿಂಹ ಅಂದ್ರು. ಹೌದು, ಅವರು ದೇವರ ಮನೆ ದ್ವಾರಪಾಲಕರಪ್ಪ, ಜಯ ವಿಜಯರು. ಅವರಿಗೆ 3 ಜನ್ಮ. ಒಂದು ಹಿರಣ್ಯಾಕ್ಷ ಹಿರಣ್ಯಕಶ್ಯಪು, 2ನೇದು ರಾವಣ ಕುಂಭಕರ್ಣ, 3ನೇದೆ ಶಿಶುಪಾಲ ದಂತವಕ್ತ್ರ. ಹಾಗಾಗಿ ಆ ಸಜ್ಜೀವ ಉದ್ಧಾರ ಅಂದೇವನ ದುರ್ಜೀವನಿಗೆ ದುರ್ಜಯವೇ ಕೆಟ್ಟದ್ದೇ ಆಗಿದೆ. ಹಿರಣ್ಯಾಕ್ಷ ಹಿರಣ್ಯಕಶ್ಯಪುವಿನಲ್ಲಿ ಹಿರಣ್ಯಕಶ್ಯಪು ನರಸಿಂಹದೇವರಿಂದ ಸತ್ತ, ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತಾಗ ಹಿರಣ್ಯಕಶ್ಯಪು ತನ್ನ ಮಗ ಪ್ರಹ್ಲಾದನನ್ನ ತುಂಬಾ ದ್ವೇಷ ಮಾಡಿ ನರಸಿಂಹ ರೂಪಿ ಭಗವಂತನಿಂದ ಸತ್ತ ಅಂದಾಗ ವಿಸ್ತಾರವಾಗಿ ಹೇಳಿ ಅಂದ್ರು. ಇವತ್ತು ಹೊತ್ತಾಗಿದೆ, ನಾಳೆ ಹೇಳ್ತೇವೆ ಅಂತ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು 10 ಅಲ್ಲ, ಇನ್ನ 11, 12, 13, 3 ದಿವಸ. ನಾಳೆ 7, 8, 9 ಮುಗಿಸುವ. ಕೃಷ್ಣ ಗೋವಿಂದ. ಈ ಲೈನ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಇದು ಇನ್ನೂ 2-3 ವರ್ಷ ಹೇಗ್ ಮಾಡ್ತೀವಿ ಅಂತ. ಮುಂದಿನ ವರ್ಷ ಮಾಡ್ತಾರೆ. ಯಾಕೆ? ಓ, ಅವ್ರ ಹತ್ರ ಏನಿಲ್ಲ ಅಂತ. ಈಗ ಯಾರು ಮಾಡ್ತಿದ್ದಾರೆ? ಓಹೋ, ಅದ ಇನ್ಸಾಲ್ವೆನ್ಸಿ. ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತಿದ್ರು, ಕೈಯ ಏನಿಲ್ಲ, ಮತ್ತೆ ದುಡ್ಡಿಲ್ಲ ಅಂತ. ಏನ್ ಇವ್ರು ಕೊಟ್ಟಿಲ್ವೋ, ಅವ್ರ ಹತ್ರನೇ ಇಲ್ವೋ? 40-60% ಇರುತ್ತಲ್ಲ, 2 ವರ್ಷ ನಿಂತು ಹೋಯ್ತಾ? ಅದು ಗೊತ್ತಿಲ್ಲ. ಇಲ್ಲಾಂದ್ರೆ ಆಗಿರೋದು ಇಷ್ಟೊತ್ತಿಗೆ. ನಾರಾಯಣ ಗೋವಿಂದ. ಇಲ್ಲ ಏನು ಆಯ್ತು, ಇನ್ನ 2 ದಿನ ಆದ್ರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತೀನಿ. 2 ಕಾಸು ಇದೆಯಲ್ಲ, ಆಗುದಿಲ್ಲ ಚೂರು. ಏನು ನಿಂಗೆ ಹಾಡು ಬರುತ್ತಮ್ಮ? ಅಗಮ್ಯ ಹೇಳು, ಹಾಡು ಹೇಳು. ಕೃಷ್ಣ ಕೃಷ್ಣ ಬರುತ್ತಾ ನಿಂಗೂ? ಅಗಮ್ಯ